ಅಲ್ಲಿಂದ ಬಲ್ಗಡೆಗೆ ಮಣ್ಣು ರಸ್ತೆ. ಆವತ್ತೇ ಬಡ್ಕೊಂಡೆ, ಗುಂಡಿಗೆ ಹಾಕಿದ ಹಣ್ಣನೂ ಒಂದೇ ಹೆಣನೂ ಒಂದೇ ಅಂತ. ಕಳ್ಳ ತಂದ, ಸುಳ್ಳ ತಿಂದ. ಯಾವ ನನ್ನ ಮಗನಿಗೆ ಅದೃಷ್ಟ ಇತ್ತೋ ಅವನಿಗೆ ಸಿಕ್ತು. 5 ವರ್ಷ ಆಗೋದೇ ತಡ. ಕರೋಡ್ಪತಿಗಳು ಆಗ್ತೀವಂತ ಕನಸು ಕಟ್ಟಿದ್ದು. ಅದನ್ನು ನಂಬ್ಕೊಂಡು ಕೈ ಸಾಲ ಮೈ ಸಾಲ ಮಾಡಿದ್ದು. ಈಗ ತೀರ್ಸು, ಆಗ ಗೊತ್ತಾಗತ್ತೆ. ಸುಮ್ಮನೆ ವಟ ವಟ ಅಂತ ಬಡ್ಕೊಬೇಡ, ಬಾಯ್ ಬಿಟ್ಕೊಂಡು ಸುಮ್ಮನೆ. ಇಲ್ಲಿಂದ ಮಾರಿಕಲ್ಗೆ 67 ಹೆಜ್ಜೆ. ಈ ಮಾರಿಕಲ್ ಸಿಕ್ಕಿದ್ರೆ ನಾವಿಬ್ರು ಹೋಗಿ ತಲೆ ಚಚ್ಕೊಂಡು ಸಾಯ್ಬೇಕು ಅಲ್ವೋ? ಆ ಮಾರಿಕಲ್ಲು ಯಾವನ್ ಮನೆ ಮೆಟ್ಲಾಗಿ ಬಿದ್ದಿದ್ಯೋ ಏನೋ. ಮಾರಿಕಲ್ಲು ಇದೇ ಮಾರಿಕಲ್ಲು. ನನ್ನ ಲೆಕ್ಕಾಚಾರ ಯಾವತ್ತೂ ಸುಳ್ಳಾಗುತ್ತೆ. ಕೊಡ ಕೈ. ಇಲ್ಲಿಂದ 67 ಹೆಜ್ಜೆ. 1 2 30 ಎಲ್ಲಿ 45. ವಾಸಪಾಂಡ್ ಕಂಪನಿ ಜ್ಯುವೆಲರ್ಸ್. ನೋಡಿದ್ಯಾ, ನಮ್ಮ ಹಣ ಹೊಡ್ಕೊಂಡು ಸಾವುಕಾರ ನಂಗೆ ಎಷ್ಟು ದೊಡ್ಡ ಬಂಗ್ಲೆ ಕಟ್ಸ್ಕೊಂಡಿದ್ದಾನೆ. ಈಗ ಬಾಯಿಗೆ ಮಂಡ ಹಾಕೋ. ಬಾಯ್ ಮಿಸ್ಕೊಂಡು ಸುಮ್ಮನೆ ಬಾರ. ನಮಸ್ಕಾರ. ನಮಸ್ಕಾರ ಯಜಮಾನ್ರೆ. ರುದ್ರಪ್ಪನವ್ರೆ, ಶಿವನಂಜಪ್ಪನವರು ಹೋದ್ವಾರನೇ ಕಳ್ಸ್ಕೊಡ್ತೀನಿ ಅಂತ ಅಂದಿದ್ದೀರಲ್ಲ? ಇನ್ನೂ ಇಲ್ಲ ಯಜಮಾನ್ರೆ. ನೆನ್ನೆ ಲೆಕ್ಕ ಸ್ವಲ್ಪ ನೋಡಿದ್ರೆ ಚೆನ್ನಾಗಿತ್ತು. ರುದ್ರಪ್ಪನವ್ರೆ, ಚಂದ್ರು ಹೆಸರಿನಲ್ಲಿ 6000 ನೆಕ್ಲೆಸ್ ಅಂತ ಇದೆಯಲ್ಲ? ಅವರೇ ತಮ್ಮ ಲೆಕ್ಕದಲ್ಲಿ ಬರ್ಸಿ ತಗೊಂಡು ಹೋದ್ರು ಯಜಮಾನ್ರೆ. ಹೌದಾ? ಯಾರಿಗೆ ಅಂತ ತಗೊಂಡೋದ? ಚಂದ್ರು, ಏನಪ್ಪ ಅಂಗಡಿಯಿಂದ ಲೆಕ್ಕಕ್ಕೆ ಬರ್ಸಿ ಒಂದು ನೆಕ್ಲೆಸ್ ತಗೊಂಡೋಗಿದ್ಯಾ? ಹೌದಪ್ಪ. ಯಾಕೋ? ನಿನ್ನ ಸೊಸೆ ಆಗೋಳಿಗೆ ಕೊಡೋಕೆ. ಚಂದ್ರು, ನಾನು ಹುಡುಗಾಟ ಕೇಳ್ತಾ ಇಲ್ಲ. ನಾನು ಹುಡುಗಾಟಕ್ಕೆ ಹೇಳ್ತಿಲ್ಲಪ್ಪ. ಹಾಗಾದ್ರೆ ನೀನೊಬ್ಬರ ಮನೆಗೆ ಪದೇ ಪದೇ ಹೋಗೋದು, ಅವ್ರ ಮನೆ ಹುಡುಗಿನ ಕಾರ್ನಲ್ಲಿ ಕೂಡ್ಸ್ಕೊಂಡು ಓಡಾಡೋ ಸುದ್ದಿ ಕೇಳಿದ್ದೆ. ಅದೇ ಹುಡುಗಿನ? ಹೌದಪ್ಪ, ಆ ಹುಡುಗಿನೇ ನಾನು ಪ್ರೀತಿಸಿದ್ದು, ಆ ಹುಡುಗಿನೇ ನಾನು ಮದುವೆ ಆಗೋದು. ಅಲ್ಲೋ, ಎಂತ ದರಿದ್ರ ವಂಶದ ಹುಡುಗಿನ ಆರಿಸ್ಕೊಂಡಿದ್ಯಲ್ಲೋ? ಅವ್ರ ಅಣ್ಣ ಕುಡುಕನಂತೆ, ಕಳ್ಳನಂತೆ. ಅಪ್ಪ, ನಾನು ಮದುವೆ ಆಗೋದು ಅವನ್ನಲ್ಲಪ್ಪ, ಅವನ ತಂಗಿನ. ಹುಡುಗಿ ಒಳ್ಳೆಯವಳು, ನೀನು ಒಪ್ಪಿ ಆಶೀರ್ವಾದ ಮಾಡ್ಬೇಕು. ಚಂದ್ರು, ಈ ಮದುವೆ ನಾನು ಖಂಡಿತ ಒಪ್ಪಲ್ಲ. ನಾನು ಅವಳನ್ನೇ ಮದುವೆ ಆಗೋದು. ಚಂದ್ರು, ಏನ್ ಬೇಕಾಯ್ತು? ಬನ್ನಿ ಕೂತ್ಕೊ ಬನ್ನಿ. ವಾಸಪ್ಪನವ್ರ ಅಂಗಡಿಯಲ್ಲಿ ಇಲ್ವಾ? ಇಲ್ಲ. ಮ್ಯಾನೇಜರ್ ರುದ್ರಪ್ಪ ತಾವೇ ತಾನೆ? ಆದರೆ ನನ್ನ ಪರಿಚಯ ನಿಮ್ಗೆ ಹೇಗೆ? ನಿಮ್ಮ ಪರಿಚಯ ನನಗಿಲ್ಲದೆ ಇದ್ರು ನಿಮ್ಮ ವಿಷಯ ತಿಳ್ಕೊಂಡೆ ನಾ ಬಂದಿರೋದು. ನಿಮ್ಮ ಹತ್ರ ಪ್ರೈವೇಟಾಗಿ ಮಾತಾಡ್ಬೇಕು. ಯಜಮಾನ್ರ ಅಂಗಡಿಯಲ್ಲಿಲ್ಲ, ಆಚೆ ಬರೋಕ್ಕಾಗಲ್ಲ. ಇಲ್ಲೇ ಎಲ್ಲಾದ್ರೂ ಪ್ರೈವೇಟಾಗಿ ಮಾತಾಡ್ಬೋದಾ? ಬನ್ನಿ, ಒಳಗೆ ಬನ್ನಿ. ಆಚೆ ಬನ್ನಿ 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 ಕೂತ್ಕೊಳ್ಳಿ. ನಿಮ್ಮ ಹತ್ರ ಮಾತಾಡಕ್ಕೆ ಬಂದ ವಿಷಯನೇ ಬೇರೆ. ಏನು ವಿಷಯ? ನಿಮಗೆ ಜ್ಞಾಪಕ ಇದೆಯೋ ಇಲ್ವೋ, 5 ವರ್ಷದಿಂದ ಈ ಊರಿನಲ್ಲಿ ಒಂದು ಬ್ಯಾಂಕ್ ದರೋಡ ನಡೀತು. ಅದನ್ನು ಮಾಡಿದ್ದು ನಾವೇ. अरे देखो साहब,
बड़े साल है मुझे लेके गया उधर पीने को पैसा मेरा पास ರಾಬರ್ಟ್, ಅದೇ ಜಾಗ. ಈ ಗುಂಡಿಗೆ ಹಾಕ್ಲಿಕ್ಕೆ ನಾವು ಅಷ್ಟು ಕಷ್ಟಪಟ್ಕೊಂಡು ಹಣ ಹೊಡ್ಕೊಂಡು ಬರ್ಬೇಕಾಗಿತ್ತ? ನಾವು ಗುಂಡಿಗೆ ಮುಚ್ಚೋದು ಹೆಣನಲ್ಲ ಕಣ್ಣು, ಹಣನ ಕರಗೋದಿಲ್ಲ, ಕೊಳೆಯೋದಿಲ್ಲ. ಸರಿನೋ, 5 ವರ್ಷ ಕಾಯ್ಬೇಕಂತ ಹೇಳ್ತೀಯಾ? ಹೌದು, ಕಾಯ್ಬೇಕು. ಸಿಕ್ತು ಅಂತ ಈಗಲೇ ಸಾವುಕಾರಕ್ಕೆ ತೋರಿಸಿ ಸಿಕ್ಕಾಕೊಂಡ್ಬಿಟ್ರೆ ಸಾಯೋವರೆಗೂ ಜೈಲಿನಲ್ಲಿ ಕೊಳಿತಾ ಕೂತಿ. ನಾವು ವಾಪಸ್ ಬರೋದು 5 ವರ್ಷ ನಂತರ. ಅಷ್ಟೊಳಗಾಗಿ 3ನೇವ್ನ ಹೊಡೆದು ಬಿಟ್ರೆ ನಾಳೆನೇ ನಾವು ಸತ್ತೋಗ್ಬಿಟ್ರೆ ಎಲ್ಲ ಮುಸ್ಸಂಜೆ ಬಿಡ್ತಾನೆ. ರಾಬರ್ಟ್, ಚೆಕ್ ಬಂದಿಲ್ಲ, ಸರಿಯಾಗಿ ಬರ್ಕೊಂಡಿದ್ಯಾ? 12ನೇ ಕಿಲೋಮೀಟರ್ ಕಲ್ಲಿಂದ ಬಲಗಡೆ ಮಣ್ ರಸ್ತೆ. ರಾಬರ್ಟ್, ಸ್ಟಾರ್ಟ್. ಹೀಗೆ 5 ವರ್ಷದ ಹಿಂದೆ ನಾವು ಊತಿಟ್ಟ ಜಾಗದಲ್ಲಿ ನಿಮ್ಮ ವಾಸಪ್ಪ ಮನೆ ಕಟ್ಟಿದ್ದಾನೆ. ನನ್ನ ಲೆಕ್ಕಾಚಾರದ ಪ್ರಕಾರ ಆ ಪೆಟ್ಟಿಗೆ ಆ ಬಂಗ್ಲೆ ತಳಪಾಯಿಗೆ ಸಿಕ್ಕಿಲ್ಲ. ಆ ಮನೆ ಹಿಂಭಾಗದ ಖಾಲಿ ಜಾಗದಲ್ಲೇ ಇದೆ. ಅಂದ್ರೆ ಕಾಂಪೌಂಡ್ ಒಳಗೆ Yes. ಆ ಪೆಟ್ಟಿಗೆ ಇನ್ನೂ ಅಲ್ಲೇ ಇದ್ರೆ ತಾನೆ? ಒಂದ್ ವೇಳೆ ವಾಸಪ್ಪನಿಗೆ ಸಿಕ್ಕಿದ್ರೆ? ಸಿಕ್ಕಿಲ್ಲ. ಹಾಗೇನಾದ್ರು ಸಿಕ್ಕಿದ್ರೆ ನನಗೆ ಗೊತ್ತಾಗ್ತಿತ್ತು. ಯಾಕಂದ್ರೆ ಮನೆ ವ್ಯವಹಾರ, ಅಂಗಡಿ ವ್ಯವಹಾರ ಎಲ್ಲ ನನಗೆ ಚೆನ್ನಾಗಿ ಗೊತ್ತು. ಒಂದ್ ವೇಳೆ ಹಾಗೇನಾದ್ರು ಸಿಕ್ಕಿದ್ರು ನೀವೇನು ಯೋಚನೆ ಮಾಡ್ಬೇಕಾಗಿಲ್ಲ. ನನಗಿಲ್ಲೊಬ್ಬ ಮಂತ್ರವಾದಿ ಪರಿಚಯ ಇದ್ದಾನೆ. ಅವನ ಅಂಜನ ಹಾಕ್ಸಿ ವಶೀಕರಣ ಮಾಡಿ ಏನಿದ್ರು ಬಾಯಿ ಬಿಡಿಸ್ತಾನೆ. ಸರಿ, ಹಾಗಾದ್ರೆ ಅವ್ರಿಗೆ ಅನುಮಾನ ಬರದ ಹಾಗೆ ವಾಸಪ್ಪನ ಮನೆ ಲಗದು ತೆಗೆಯೋದಿಕ್ಕೆ ನೀವು ಸಹಾಯ ಮಾಡ್ಬೇಕು. ಅನುಮಾನ ಬರಬಾರ್ದು, ಅಗಿಬೇಕು, ತೆಗಿಬೇಕು. ಅದು ನಾನೇ ಮಾಡಬೇಕು. 4ನೇ ಒಂದು ಭಾಗ. ಇರೋರು 3 ಜನ, 4 ಭಾಗ ಯಾಕೆ? ಇನ್ನೊಬ್ಬರಿದ್ದಾರೆ. ಆದ್ರೂ 4 ಭಾಗ ಅಂದ್ರೆ ಏನ್ ಸಿಗುತ್ತೆ? ಕೋಟಿ ರೂಪಾಯಿಗಿಂತ ಹೆಚ್ಚಾಗಿದೆ ರುದ್ರಪ್ಪನವರೇ. ಆದ್ರೂ 4 ಭಾಗ ಅಂದ್ರೆ ಆ ವಿಷಯ ಆಮೇಲೆ ಮಾತಾಡೋಣ. ಮೊದಲು ಅಗದು ತೆಗಿಯೋ ಪ್ಲಾನ್ ಮಾಡಿ. ಅದು ವಿಚಾರ ನನಗ್ ಬಿಡಿ, ನಿಮ್ ಕೈಲೇ ತೆಗಿಸ್ತೇನೆ. ಸ್ಟ್ಯಾಂಡು ನಾನು. ರಾಬರ್ಟ್, ನೀವೇನು ಯೋಚನೆ ಮಾಡಬೇಡಿ, ಅದನ್ನು ನಾನೇ ನೋಡ್ಕೋತೇನೆ. ಓಕೆ? ಕರೀತಾರಾ? ಇದಾರೆ. ಓ ಡ್ಯಾಡಿ, ಪ್ಲೀಸ್ ನೀವ್ ಯಾಕೆ ಬಂದ್ರಿ? ಪ್ಲೀಸ್ ಹೋಗಿ, ಪ್ಲೀಸ್. ಏನ್ ಜಾನಿ, ಏನ್ ಬಂದೆ? ಅದೇ ಅವತ್ತು ಗ್ಯಾರೇಜ್ ಇಂಪ್ರೂವ್ಮೆಂಟ್ಗೆ ಅಂತ 5,000 ಹಣ. 5,000 ರೂಪಾಯಿ ಕೊಡ್ತೀನಿ ಅಂತಂದೆ. ಕೊಡ್ತೀನಿ. ರಂಗ, ನನ್ನ ಬ್ರೀಫ್ ಕೇಸ್ ತಗೊಂಡ್ ಬಾ. ಅಂದ ಹಾಗೆ ನಿಮ್ ತಂದೆ ಡೇವಿಡ್ ಗುಂಡಣ್ಣವ್ರು ಹೇಗಿದ್ದಾರೆ? ಅವ್ರಿಗೇನು ಬಿಡಿ ಸರ್, ಚೆನ್ನಾಗೇ ಇದ್ದಾರೆ. ಆದ್ರೆ ನಮ್ಮ ಮದರ್ ಹೋದ್ಮೇಲೆ ತುಂಬಾ ಕುಡಿಯೋಕೆ ಶುರು ಮಾಡ್ಬಿಟ್ಟಿದ್ದಾರೆ ಸರ್. ಅವ್ರ ಮನೆ ಬಿಟ್ಟು ಹೊರಗಡೆ ಬರೋದೇ ಇಲ್ಲ ಸರ್. ಯಾಕೆ ಬರೋದಿಲ್ಲ? ಬಂದ್ರು ಬಾಗ ತೆಗೆದು ಒಳಕ್ ಬಿಡೋದಿಲ್ಲ ವಾಸಪ್ಪನವ್ರೆ. ಅರೆ ಡೇವಿಡ್, ಕಮೇನ್ ಕಮೇನ್, ಅಲ್ಲೇ ಯಾಕೆ ನಿಂತ್ಕೊಂಡ್ಬಿಟ್ಟಿದ್ಯಾ? ಸರ್ ಬೇಡಿ ಸರ್, ಬೋರ್ ಮಾಡ್ತಾರೆ ಸರ್. ಪರವಾಗಿಲ್ಲ. ಲೇ ರಂಗ, ಬಾಗಿಲು ತೆಗಿಯೋ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು.
You rascal! You, my dark son! ಊರು ತುಂಬಾ ಕಂಪ್ಲೇಂಟ್ ಹೇಳ್ಕೊಂಡ್ಬರ್ತಾನೆ ನನ್ನ ಮೇಲೆ ಕುಡಿತೀನಿ ಅಂತ. ಎಸ್, ನಾನು ಕುಡಿತೀನಿ. ಯಾಕೆ ಕುಡಿತೀನಿ? ಮದುವೆ ಆಗ್ದಿರೋ ನಿನ್ಗೇನು ಗೊತ್ತು? ಹೆಂಡ್ತಿನ ಕಳ್ಕೊಂಡ್ರೆ ಸಂಕಟ ನನಗ್ ಗೊತ್ತು, ಹೆಂಡ್ತಿನ ಕಳ್ಕೊಂಡ್ರು ವಾಸಪ್ಪನಿಗೆ ಗೊತ್ತು. ವಾಟ್ ಡು ಯು ಸೇ ಮಿಸ್ಟರ್ ವಾಸಪ್ಪ? ಜಾನಿ, ಇಲ್ಲೊಂದು ಸೈನ್ ಮಾಡು. ಇದು 5,000. ಮಿಸ್ಟರ್ ವಾಸಪ್ಪ, 25 ರೂಪೀಸ್ ನನಗೆ ಕೊಡಿ, ತಗೋ. ಮಿಕ್ಕಿದ ಜಾಣೆ ಕೊಡಿ. ಡೇವಿಡ್, 24 ಗಂಟೆನ ಕುಡಿಯೋದು ಒಳ್ಳೇದಲ್ಲ. ಐ ನೋ ಮಿಸ್ಟರ್ ವಾಸಪ್ಪ, ಐ ನೋ. ಏನ್ ಮಾಡ್ತೀನಿ? ನನ್ನ ವೈಫ್ ಸತ್ಯ ಎಷ್ಟು ವರ್ಷ ಆಯ್ತು. ಅವಳಿಗೋಸ್ಕರ ಚಿಂತೆ ಮಾಡಿ ಎಷ್ಟು ಕಾಗದ ಬರ್ದಿದ್ದೀನಿ ಗೊತ್ತಾ? ಎಷ್ಟು ಕಾಗದ ಬರ್ದಿದ್ದೀನಿ, ಒಂದಕ್ಕೂ ನೋ ಆನ್ಸರ್. ಸಂಕಟ ಆಗುತ್ತೋ ಇಲ್ವೋ? ಸಂಕಟ ಆದ್ಮೇಲೆ ಕುಡಿಬೇಕು ಅಂತ ಅನ್ಸುತ್ತೋ ಇಲ್ವೋ? ಥ್ಯಾಂಕ್ ಯು ವೆರಿ ಮಚ್. ಮಲಿ, ಏನ್ ಇಡ್ತಾ ಇದೀಯ ಮಲಿ? ಮನಿ ಪ್ಲಾಂಟ್ ನೆಡವ ಅಂತ ಬುದ್ಧಿ. ನೀನು ಬಂದ ಮೇಲೆ ನಮ್ಮ ಮನೆಗೆ ಒಂದು ಹೊಸ ಕಡೆ ಬರ್ತಾ ಇದೆ. ಬಿಡ್ತೀನಿ. ಒಳ್ಳೆ ಕೆಲಸಗಾರ ನೀನು, ಕಷ್ಟಪಟ್ಟು ಕೆಲಸ ಮಾಡ್ತೀಯ. ಕೆಲಸ ಮಾಡ್ಬೇಕ್ರ ಬುದ್ಧಿ. ತಿಂದನ್ನ ಮೈಗತ್ ಬಡವ್ರ. ಎಷ್ಟು ಜನ ತಿಳ್ಕೊತಾರೋ ಇದನ್ನ. ತಿಂದನ್ನ ಅರಗಿಸೋಕೆ ಮೈ ಬಗ್ಸ್ ದುಡಿಯೋ ಜನ ಕಮ್ಮಿ, ಡಾಕ್ಟರ್ ಹುಡ್ಕೊಂಡೋಗೋ ಜನನೇ ಜಾಸ್ತಿ. ಏನೋ ಚಂದ್ರು ಇದು? ಏನಾಯ್ತಪ್ಪ? ಏನಾದ್ರು ಹೆಚ್ಚು ಕಡಿಮೆ ಆಗಿದ್ರೆ? ಬ್ರೇಕ್ ಚೆನ್ನಾಗಿದೆಯಪ್ಪ. 24 ಗಂಟೆನೂ ಬ್ರೇಕ್ ಇನ್ಸ್ಪೆಕ್ಟರ್ ಆಗಿರ್ಬೇಡ. ಡ್ರೈವ್ ಮಾಡು, ನಡಿ. ಬುದ್ಧಿ, ಏನು? ಇಷ್ಟು ದಿವಸ ನಮ್ಮ ಸ್ನೇಹಿತನ ಮನೆ ಒಳಗೆ ಮಲ್ಕತಾ ಇದ್ದೆ. ಅವನಿಗೆ ಟ್ರಾನ್ಸ್ಫರ್ ಆಗಿ ಹೊಂಟೋಗ್ಬಿಟ್ಟ. ಈಗ ನನಗೆ ಮಲ್ಕೊಳಕ್ ಜಾಗ. ಅದಕ್ಕೆ ಯಾಕೆ ಇಷ್ಟು ಯೋಚನೆ ಮಾಡ್ತೀಯಾ? ಅಲ್ಲೇ ಎಲ್ಲ ಶೆಡ್ ಹಾಕು. ತೆಗ್ದಿದ್ಯಾ? ನಾನ್ ಯಾಕೆ ನೀನ್ ಬೀರು ತೆಗಿಲಿ? ಯಾಕೆ, ಏನ್ ಹೋಗಿದೆ? ನನ್ ಚಿನ್ನದ ನೆಕ್ಲೆಸ್ ಕಾಣಿಸ್ತಾ ಇಲ್ಲಮ್ಮ. ಚಿನ್ನದ ನೆಕ್ಲೆಸಾ? ಹೌದಮ್ಮ, ನನ್ ಬರ್ತಡೆಗೆ ಅವ್ರು ಪ್ರೆಸೆಂಟ್ ಮಾಡಿದ್ದು. ಬೀರುಲೇ ಇಟ್ಟಿದ್ದೆ. ಸರಿಯಾಗಿ ಬೀರು ನೋಡಿದ್ದೇನೆ. ನೋಡ್ದೆ ಅಮ್ಮ. ಹಾಗಾದ್ರೆ ಇದ್ ನಿಮ್ ಅಣ್ಣನ್ ಕೆಲಸನೇ. ಅದನ್ನ ತಗೊಂಡ್ ಹೋಗಿ ಮಾರಿ ಚೆನ್ನಾಗಿ ಕುಡ್ದಿರ್ತಾನೆ. ಅಯ್ಯೋ ನನ್ ಕರ್ಮ, ನನ್ ಏನ್ ಮಾಡಿದ್ದೇವ್ರೆ. ಹಲೋ ಸುಮಾ, ಯಾಕೆ ಒಂಥರ ಇದೆಯಾ? ನೀವು ಕೊಟ್ಟಿದ್ದ ನೆಕ್ಲೆಸ್ ಕಳೆದು ಹೋಗಿದೆ. ಹೌದಾ? ಎಲ್ಲಿಟ್ಟಿದೆ? ಬೀರುಲಿಟ್ಟಿದ್ದೆ. ಬೀಗ ಹಾಕಿರ್ಲಿಲ್ಲ? ನಮ್ಮಣ್ಣ ಯಾವ ಬೀಗ ಅನ್ನೋದ್ರು ತೆಗಿತಾನೆ. ರವಿದಾ ಕೆಲಸ ಇದು. ಹೋಗ್ಲಿ ಬಿಡು, ಇನ್ನೊಂದು ತೊಂದರೆ ಆಯ್ತು. ನಾನು ಸ್ವಲ್ಪ ಹೋಗಿ ಬರ್ತೀನಿ, ನಿನ್ನಿಲ್ಲೇ ಇರು. My dear dead darling, my heart burning. I drink it. Replay of what? Your alive husband David Gurnana. Baby. ನನ್ನ ವೈಫ್ ಸತ್ತು 8 ವರ್ಷ ಆಯ್ತು. 8 ವರ್ಷದಿಂದ ಒಂದು ಕಾಗದ ಹಾಕಿಲ್ಲ. ಇಲ್ಲ ರವರ್ಟ್ ತೊಂದರೆ ಕಾಗದ. ಮಿಸ್ಟರ್ ವೈರಭದ್ರು. ನೋ, ವೀರಭದ್ರು. ಬೀರ್ಭದ್ರು. ರಿಪೇರ್ ಸರ್? ಏನಿಲ್ಲ, ಸ್ವಲ್ಪ ರವಿನ್ ನೋಡ್ಬೇಕಾಗಿತ್ತು. ರವಿನ್ ಕರೀರೋ. ಚಂದ್ರ ಕರೀತಾರೆ.
ಡಾರ್ಲಿಂಗ್ ಬಂದ್ಲು ನಿಮ್ ಡಾರ್ಲಿಂಗ್ ಬಂದ್ಲು. ಬನ್ನಿ ಡ್ಯಾಡಿ ಡ್ಯಾಡಿ ಬನ್ನಿ ಬನ್ನಿ ಡ್ಯಾಡಿ ಬನ್ನಿ ಮನೆ ಬನ್ನಿ ಬನ್ನಿ ಡ್ಯಾಡಿ ಐ ವಾಂಟ್ ನಾನು ನನ್ನ ಮನೆಗೆ ಹೋಗ್ತೇನೆ. ಏನೋ ಕರೆದಂತಲ್ಲ. ನೆಕ್ಲೆಸ್ ಕೊಡು. ಯಾವ ನೆಕ್ಲೆಸ್? ನಾನು ಸುಮಾರು ಕೊಟ್ಟ ನೆಕ್ಲೆಸ್. ಅದು ಅವಳನ್ನ ಕೇಳು, ನನ್ನೇನು ಕೇಳ್ತೀಯ? ರವಿ, ಒಳ್ಳೆ ಮಾತನ್ನ ನೆಕ್ಲೆಸ್ ಕೊಡು. ನೆಕ್ಲೆಸ್ ಎಲ್ಲಿ ತರಲಿ? ಸ್ಪ್ಯಾನರ್ ಬೇಕಾದ್ರೆ ತಗೋ. ಏಯ್, ನೀನಾಗ ನೆಕ್ಲೆಸ್ ಕೊಡ್ತೀಯೋ ನಾನು ತಗೋಬೇಕಾ? ತಗೋತೀಯಾ? ಚಂದ್ರು ಪ್ಲೀಸ್ 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 ಸ್ಟಾಪ್ ಇಟ್. Please stop. Please, please. Stop it, please. ಹಾಗಾದ್ರೂ ಹಾಳಾಗೋದು ನನಗೆ. ಓಹೋ ಹುಡಿ. ಬರ ಇಲ್ಲಿ. ಹೋಗ್ರೋ, ಕೆಲಸ ಮಾಡೋಗ್ರೋ, ಹೋಗ್ರೋ. ಅಲ್ಲೇನೋ ನೋಡ್ತಾ ಇದ್ಯಾ? ಅಯ್ಯ ಅಯ್ಯ ಓ ನೀನಾ? ಇನ್ಯಾರು? ನಿನ್ ಲವರ್ ಚಂದ್ರ ಅಂತ ತಿಳ್ಕೊಂಡಿದೆ. ನಾಳೆ ಆ ಚಂದ್ರಗ್ ಫಿನಿಶ್ ಮಾಡ್ಬಿಡ್ತೆ. ಕುಡಿದು ಜಾಸ್ತಿ ಆಗಿದ್ಯಾ? ಇಲ್ಲ, ನಿನ್ ಚಂದ್ರ ಕಬ್ ಜಾಸ್ತಿ ಆಗಿದೆ. ಅವ್ರೇನ್ ಮಾಡಿದ್ರು ನಿನಗೆ? ಏನ್ ಮಾಡಿದ? ನೋಡಿಲ್ ನೋಡಿ ನನಗೆ ಯಾಕೆ ಹೊಡೆದಿಲ್ಲ? ನೋಡಿಲ್ಲ ಶಾರ್ಟ್ ನೋಡಿ. ಇವತ್ತು ಅವ್ನ ಗ್ಯಾರೇಜ್ ಬಂದು ನನ್ ಮೇಲೆ ಕೈ ಮಾಡಿ. ನೀನ್ ಯಾಕೆ ನೆಕ್ಲೆಸ್ ನ ಕದಿಬೇಕಾಗಿತ್ತು? ನೆಕ್ಲೆಸ್? ನಾನೇ ನೆಕ್ಲೆಸ್ ಅವ್ನ ಮನೆಗೆ ಹೋಗ್ಕಂದ. ನನ್ ಮನೆಯಲ್ಲಿ ನಾನೇನಾದ್ರೂ ಮಾಡಿ ಅವನೇ ಆಡ್ಬೇಕ ನನ್ ಮಾತು ಕೇಳಕ್ಕೆ. ನಾಳೆ ನಾನು ಅವ್ನು ಸರಿ ಮಾಡ್ತೇನೆ. ನಾ ಪೊಲೀಸ್ ಕಂಪ್ಲೇಂಟ್ ಕೊಡ್ತೇನೆ, ಪೊಲೀಸ್ ಸ್ಟೇಷನ್ ತರಿಸ್ತೇನೆ, ಬೂಟ್ಸ್ ಕಾಲಲ್ಲಿ ಓದಿಸ್ತೇನೆ, ಅವನಿಗೆ ಪ್ಲಾನ್ ಹತ್ತಿಸ್ತೇನೆ. ಚೆನ್ನಾಗಿ ಕುಡಿದು ಬಂದಿದ್ದಾನೆ. ಯಾವುದು? ನಾನು ಕಣ್ಬುದ್ದಿ. ಏನಯ್ಯ, ಅರ್ಧ ರಾತ್ರಿಲೇ ಆಗ್ಯೋಕ್ ಶುರು ಮಾಡಿದ್ಯಾ? ಚಂದ ಕೇಳಿದ್ರೆ ಹೇಳಿ. ಕೋಳಿ ಕೂಗ ಹೊತ್ತಾಗೈತೆ. 4 ಆಯ್ತಾ? ಇಷ್ಟು ಬೇಗ ಯಾಕೆ ಕೆಲಸ ಶುರು ಮಾಡಿದೆ? ನಿಮಗೆ ತಿಳಿಯಕ್ಕಿಲ್ಲ ಹೇಳಿ. ಬಿಸಿಲೇರಿದ್ಮೇಲೆ ಕೆಲಸ ಸಾಗಕ್ಕಿಲ್ಲ ಬುದ್ಧಿ. ಅದಕ್ಕೆ ತಂಪತ್ನಾಗ್ಲೇ ಮುಗಿಸ್ಬಿಡವ ಅಂತ. ಹೋಗಿ ಮತ್ತೆ ಹೋಗಿ. ಸರಿ.
ಯಾರದು? ನಿಲ್ಲು 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 ಮಾಲಿ, ಇಡಿ ಇಡಿ ಮಾಲಿ ಮಾಲಿ, ಅವನನ್ನು ಹಿಡಿ ಹಿಡಿ, ಅವನನ್ನ ಹಿಡಿ ಹಿಡಿ, ಅವನು ಹಿಡಿ ಬೇಗ ಬೇಗ. ಜಿಂಕೆ ಅಂತ ಬಡ್ಡಿ ಮಗ ಮಿಂಚಿನಂಗೆ ಹಾರೋಗ್ಬಿಟ್ಟ. ಅವನು ಶೆಡ್ನಲ್ಲಿ ಏನಾಗಿತ್ತಾ ಇದ್ದ? ಶೆಡ್ನಾಗ ಗಿತ್ತಿದ್ದನ್ರ. ಎಲ್ಲ ಬಡ್ಡಿ ಮಗನೇ, ನಡೀಲಿ ನೋಡವ. ಬರ್ರಿ 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 ನಡಿ. ನಾ ಹೇಳಿಲ್ವರ ಬುದ್ಧಿ, ಈ ಶೆಡ್ನಾಗೆ ನಾ ಏನ್ ಮಾಡಿಗೀನಿ ಅಂತ ಬರ್ತಾನೆ ಹೇಳಿ. ಸರಿ, ಸ್ವಲ್ಪ ಈ ಕಡೆ ನಿಗಾ ಇಡು. ಅಪ್ಪ ಏನಿಲ್ಲಪ್ಪ, ಶೆಡ್ನಲ್ಲಿ ಅಗಿತಿದ ಶಬ್ದ ಕೇಳಿದೆ. ನಾನು ನೋಡೋಕ್ ಹೋಗೋಷ್ಟ್ರಲ್ಲಿ ಒಬ್ಬ ಕಳ್ಳ ಓಡೋಗ್ಬಿಟ್ಟ. ನಾನು ಓಡ್ದೆ, ಮಾಲಿನೂ ತಡಿಯೋಕ್ ಓಡ್ದ, ಅವ್ನು ತಪ್ಪಿಸ್ಕೊಂಡ್ಬಿಟ್ಟ. ನಡಿಯಪ್ಪ ಮಲ್ಕ. ನಮಸ್ಕಾರ ಸರ್. ಬನ್ನಿ ರುದ್ರಪ್ಪ, ಕೂತ್ಕೊಳ್ಳಿ. ಏನ್ ಸಮಾಚಾರ? ಇವತ್ತು ನನ್ನ ಅಂಗಡಿಗೆ ಸ್ವಲ್ಪ ಲೇಟಾಗಿ ಬರ್ತೀನಿ ಅಂತ ಹೇಳೋಣ ಅಂತ ಬಂದೆ. ಬೇರೆ ಏನೋ ಕೆಲಸ ಇತ್ತೇನು? ಅದೇ ನನ್ನ ತಂಗಿ ಮಗ ಅವನ ಮಂತ್ರಿವಾದಿ ಹತ್ರ ಕರ್ಕೊಂಡು ಹೋಗ್ಬೇಕಾಯ್ತು, ಅದಕ್ಕೆ. ಅಂತ ಹೇಗಿದ್ದಾರೆ ಈಗ? ಈಗ ಪರವಾಗಿಲ್ಲ ಸರ್, ಮೊದಲ ತರ ಗಲಾಟೆ ಮಾಡೋದಿಲ್ಲ, ಸಿಕ್ಕಿದವ್ರನ್ನ ಹೊಡೆಯೋದಿಲ್ಲ, ಸಿಕ್ಕಿದ್ದನ್ನು ಹೊಡೆಯೋದಿಲ್ಲ, ತುಂಬಾ ಹುಷಾರಾಗಿದ್ದಾನೆ. ಹಾಗಾದ್ರೆ ಮಂತ್ರವಾದಿ ಪರವಾಗಿಲ್ಲ ಅಂತೀರೇನು? ತುಂಬಾ ಗಟ್ಟಿಗೆ ಸರ್ ಅವನು. ಈಗ ಎಲ್ಲಿ ಕರ್ಕೊಂಡು ಬಂದಿದ್ದೀರಾ? ಇಲ್ಲೇ ಕಾರ್ ಮೇಲೆ ಇದ್ದಾನೆ. ಇಲ್ಲಿ ಯಾರು ಕಾಣಿಸ್ತಾನೆ ಇಲ್ವಲ್ಲಪ್ಪ? ಕಾರ್ನಲ್ಲಿ ಕೂತಿರು ಅಂತ ಹೇಳಿದ್ನಲ್ಲ, ಇನ್ ಇವನಲ್ಲಿ ಹುಡ್ಕೋದು. ವೀರಭದ್ರ, ವೀರಭದ್ರ, ಲೇ ವೀರಭದ್ರ! ನಾನು ಇಲ್ಲಿದ್ದೀನಿ. ಅಯ್ಯೋ ನಮ್ಮ ಪ್ರಾರಬ್ಧ ಕರ್ಮ. ಬಾವ, ನನ್ ಹೆಣ್ಣು ನೋಡ್ತೀನಿ ಅಂತ ಹೇಳಿದಲ್ಲ, ಇದೇನಾ? ಅವ್ನು ನಮ್ ತಣಿಗರು ಕಣೋ, ಹಾಗೆಲ್ಲ ಮಾತಾಡ್ಬಾರ್ದು, ಸುಮ್ಮನಿರೋ ಕತ್ತೆ. ರುದ್ರಪ್ಪ, ಮಂತ್ರವಾದಿಗಿಂತ ಯಾವ್ದೋ ಸೈಕಿಯಾಟ್ರಿಸ್ಟಿಕ್ ತೋರಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಕಾಣುತ್ತೆ. ಎಲ್ಲ ತೋರ್ಸಾಯ್ತು ಸರ್. ಇನ್ನ ಮಂತ್ರವಾದಿ ಕೈನಲ್ಲೂ ಆಗ್ಲಿಲ್ಲ ಅಂದ್ರೆ ಇವನ್ ಹಣೆ ಬರ ಇಷ್ಟೇ ಅಂತ ಹೇಳಿ ಯಾವ್ದಾದ್ರು ಹುಚ್ಚ ಆಸ್ಪತ್ರೆ ಸೇರಿಸ್ಕೊಳ್ಳೋದಷ್ಟೇ. ನಮಸ್ಕಾರ ಸರ್. ಸರ್ ನಂಗೆ ಲೇಟ್ ಆಯ್ತು ಸರ್, ನಾನು ಬರ್ತೀನಿ. ಸರಿ ರುದ್ರಪ್ಪ. ನಮಸ್ಕಾರ ಇನ್ಸ್ಪೆಕ್ಟ್ರೆ. ಏನಿಲ್ಲ, ನಿಮ್ ಚಂದ್ರ ನೋಡ್ಬೇಕಾಯ್ತು. ಇದಾನ? ಹಾ ನಡೀರಿ, ಒಳಗಿದ್ದಾನೆ. ಬನ್ನಿ ಬನ್ನಿ. ಮಾಡಿಸಿ ಮಾಡಿ ಮನಿತಾನೆ. ಓಕೆ, ಥ್ಯಾಂಕ್ ಯು. ಕಳ್ಳತನ ಮಾಡಿ ಮುಚ್ಚಿಟ್ಟಿದ್ದ ಅಂತ ಗೊತ್ತಾದ ಮೇಲೆ ನೀನು ಪೊಲೀಸರಿಗೆ ಯಾಕೆ ತಿಳಿಸ್ಲಿಲ್ಲ? ಕಳ್ಳತನ ಮಾಡಿದ್ದು ತಪ್ಪಲ್ವೇ ಗಿರಿಧರ್? ಕರೆಕ್ಟ್ ಚಂದ್ರು, ಕಳ್ಳತನ ಮಾಡಿದ್ದು ತಪ್ಪು, ಮುಚ್ಚಿಟ್ಟಿದ್ದು ತಪ್ಪು. ಕಾನೂನಿನ ದೃಷ್ಟಿಯಲ್ಲಿ ಅದು ಮಹಾ ಅಪರಾಧ. ಅದು ಯಾರೇ ಮಾಡಿರ್ಲಿ ಅಂಥವನಿಗೆ ತಕ್ಕ ಶಿಕ್ಷೆ ಆಗಲೇಬೇಕು. ಆದ್ರೆ ಕಾನೂನನ್ನ ನಿನ್ನ ಕೈಗೆ ತಗೊಂಡು ಶಿಕ್ಷೆ ಕೊಡೋದಕ್ಕೆ ಹೋಗಿದ್ದು ಎಲ್ಲದಕ್ಕಿಂತಲೂ ದೊಡ್ಡ ತಪ್ಪು. ಅದು ಸರಿ, ಮೈ ಮಿಸ್ಟೇಕ್. ಆದ್ರೆ ಅವನ ಕೆಟ್ಟ ಬುದ್ಧಿ ನೋಡಿ ನನಗೆ ಸಿಟ್ಟಡಿಯೋಕ್ಕಾಗ್ಲಿಲ್ಲ. ಈಗ ಆದದಾಗೋಯ್ತು. ಅವನು ಗುಂಡಂಗಡಿ ಹೋಗಿ ಇಡೋಕ್ ಮುಂಚೆ ನೆಕ್ಲೆಸ್ ನಿನ್ ಕೈಗೆ ಸಿಕ್ತಲ್ಲಪ್ಪ. ಆದ್ರೆ ಇನ್ಮೇಲೆ ಹೀಗೆಲ್ಲ ದುಡುಕ್ ಬಿಡ ಚಂದ್ರು. ಸರಿ, ನಾ ಬರಲ್ಲ. ಬಹಳ ಚೆನ್ನಾಗಿ ಮಾಡ್ತಿದ್ಯಾ ಚಂದ್ರ ತೋಟನ. ನಮ್ಮ ರುದ್ರತ್ನ ರೆಕಮೆಂಡ್ ಮಾಡಿ ಕಳ್ಸಿದ್ರು. ಒಳ್ಳೆ ಕೆಲಸಗಾರ, ಚೆನ್ನಾಗಿ ಕೆಲಸ ಮಾಡ್ತಾನೆ. ಇವನ ಮಾಲಿ ಬಾಯ್ಲಿ.
ಬಹಳ ಚೆನ್ನಾಗಿ ಮಾಡಿದ್ಯಾ ತೋಟನ. ನಮ್ಮನೆ ಮುಂದೆ ಹೀಗೆ ಮಾಡ್ಕೊಡ್ತೀಯಾ? ಇಲ್ಲಿ ಕೆಲಸ ಮುಗಿಸಿ ಆಮೇಲೆ ಬರ್ತೀನಿ. ಸರಿ, ಹಾಗೆ ಮಾಡು. ಓಕೆ ಚಂದ್ರು, ಸಿ ಯು, ಬಾಯ್. ನಾನು ಹೋಗಿ ಬರ್ತೀನಮ್ಮ. ರವಿ, ಮನೇಲಿ ಯಾರು ಇಲ್ವೇನೋ? ಈಗ ಹಾಕ್ತಿದ್ಯಾ? ರವಿ, ನಿನ್ನೆ ಕೇಳ್ತಿರೋದು. ಸುಮಾ, ಯಾಕೆ ಬೀಗ ಹಾಕಿದ್ದಾನೆ? ನೀವೆಲ್ಲ ಒಳಗಿದ್ದಾಗೆ ಬೀಗ ಹಾಕಿದಾನ? ಅದೇ ಯಾಕೆ ಅಂತ. ನಿನ್ನಂಥ ಪೋಲಿ ನಾಯಿಗಳು ಒಳಗ್ ಬರ್ದೇ ಇರ್ಲಿ ಅಂತ. ರವಿ, ತಲೆ ಎಲ್ಲ ಮಾತಾಡ್ಬೇಡ. ಸಾರಾಯಿ ಜಾಸ್ತಿ ಆಯ್ತಾನೋ? ಹೌದು, ನಾನ್ ಸರಾಯಿನೇ ಕುಡಿಯೋದು. ನಿಮ್ಮಂಥ ಸಾವುಕಾರ ಮನೆ ಗುಳಿಗಳಿಗೆ ನನ್ ತಂಗಿ ತಲೆ ಹಿಡಿದಿದ್ರೆ ಬ್ರಾಂದಿನೂ ಕುಡಿಬೋದಾಗಿತ್ತು, ವಿಸ್ಕಿನೂ ಕುಡಿಬೋದಾಗಿತ್ತು. ಮರ್ಯಾದೆಯಿಂದ ಹೊರಟೋಗ್. ಮದ್ವೆ ಆಗ್ದಿರೋ ನನ್ನ ತಂಗಿನ ನಿನ್ ಜೊತೆ ಬಿದಿಸಿ ತೋಡಾಡಕ್ ನಾವೇನ್ ಬಸ್ವಿನ್ ಬಿಟ್ಟಲ್ಲ, ಹೋಗ. ಆದ್ರೂ ಲೆಕ್ಕಾಚಾರ ಮಾತಾಡ್ತಾನೆ. ಅಣ್ಣ, ಕುಡ್ದು ಬಾಯಿ ಬಂದಾಗೆಲ್ಲ ಮಾತಾಡ್ಬೇಡ. ನೋಡಿದವರೆಲ್ಲ ಏನ್ ಅನ್ಕೋತಾರೆ? ತಿಳ್ಕೋಬಾರ್ದಂತಾನೆ ನಾನು ಇವತ್ತು ಹೀಗೆ ಮಾಡಿದ್ದು. ಚಂದ್ರು, ನೀನ್ ಸಾವುಕಾರ, ಎಷ್ಟು ಹಲ್ಕಟ್ಗಿರಿ ಮಾಡಿದ್ರು ಮುಚ್ಕೊಳ್ಳೋ ಅಷ್ಟು ಹಣ ಇದೆ. ನಾವು ಬಡವರು, ಕಳ್ಕೊಂಡ್ ಮಾನ ಮತ್ತೆ ಸಿಗಲ್ಲ. ಹೋಗ್ ಹೊರಟು, ಇನ್ಮೇಲೆ ಬರಬೇಡ. ತಾಯಿ ತಂಗಿ ಪೆಟ್ಟಿಗೆ ಬೀಗ ಮುರಿದು ಕದ್ದು ಕಳ್ಳು ಹಟ್ಟಿ ಕುಡಿಯೋ ಕಳ್ಳ ರಾಸ್ಕಲ್ ನೀನು ನನಗೆ ವಿವೇಕ ಹೇಳ್ತೀಯನೋ? ಹೊಡಿತೀಯನಪ್ಪ, ಹೊಡಿ. ನಾವು ಬಡವರು, ನಮ್ಮನೆ ಹುಡುಗಿಯರನ್ನ ಕೆಡಿಸಿದ್ರು ಯಾರು ಕೇಳೋರು, ನಮ್ಮನ್ನ ಹೊಡೆದ್ರು ಯಾರು ಕೇಳೋರಿಲ್ಲ. ಹೊಡಿ. ನೋಡ್ರಿಪ್ಪ, ನೋಡ್ರಿ, ನಾನೇನ್ ತಪ್ಪು ಹೇಳಿದ್ನ? ಈ ಸಾವುಕಾರ ಮಗ ನನ್ನೇ ಹೊಡ್ಯಾಕ್ ಬರ್ತಾನೆ. ಏ ಚಂದ್ರು, ನೀನಂತ ದೊಡ್ಡ ಮನುಷ್ಯನಾಗಿದ್ರೆ ಅವಳನ್ನ ಮದುವೆ ಮಾಡ್ಕೊಂಡು ಕರ್ಕೊಂಡು ಹೋಗು, ಮದುವೆ ಮಾಡ್ಕೊಂಡು ಕರ್ಕೊಂಡು ಹೋಗು. ನಾನೇನ್ ಬೇಡ ಅಂತೇನಾ? ಹೋಗು. ನೀನೇನು ನನಗೆ ಹೇಳೋದು? ನಾನು ಸುಮ್ಮನೆ ಮದುವೆ ಆಗೋದು, ನೀನು ಅಡ್ಡ ಬಂದ್ರು ಬಿಡೋಲ್ಲ. ಹಾಗಂತಲೇನಪ್ಪ ನೀವೆಲ್ಲ ಶ್ರೀಮಂತರ ಮಕ್ಕಳು ಹೇಳೋದು. ಮದುವೆ ಆಗ್ತೇನಿ ಅಂತ ಹೇಳಿ ಮಗುಗಪ್ಪನಾಗಿ ತಲೆ ತಪ್ಪಿಸ್ಕೊತೀರಿ. ನಾವು ಬಡವರು, ನಾವೇನ್ ಮಾಡೋಣ? ಏನ್ರಪ್ಪ ನ್ಯಾಯ? ಬಿಡಪ್ಪ ಹೇಳಿ. ನೀನ್ ಹೇಳ್ತಿರೋದು ಸರಿ, ನಡೀತಿರೋದು ಹಾಗೆ ಅಂತ ಧೀರ ರಾಜಾರೋತ್ಸವ ಮದುವೆ ಮಾಡ್ಕೊಂಡು ಕರ್ಕೊಂಡು ಹೋಗಿ ಬಿಡ್ರಿ. ಸುಮಾ, ನಾನು ಎಂಥವನು ಅಂತ ನಿನಗೆ ಗೊತ್ತು. ಮದುವೆಗೆ ಏರ್ಪಾಟ್ ಮಾಡ್ಕೊಂಡೇ ಬರ್ತೀನಿ. ಬುದ್ಧಿ ಹೇಳ್ಬೇಕು ಯಜಮಾನ್ರೆ. ನೀವು ಸುಮ್ಮನಿದ್ ಬಿಟ್ರೆ ಮನತನದ ಮರ್ಯಾದೆ ಬೀದಿ ಪಾಲಾಗೋಗುತ್ತೆ. ಯಾಕೆ ರುದ್ರಪ್ಪನವ್ರೆ, ಏನಾಯ್ತು? ಏನ್ ಹೇಳಿ ಯಜಮಾನ್ರೆ? ಚೇಚೆ, ಒಂದನ್ನೇ ಒಂದು ಬಿಟ್ಟೆ ಕೇಳಬಾರ್ದ ಮಾತು. ನೀವು ನಿಮ್ಮ ಮಗನ ಸರಿಯಾಗಿ ಬಂದೋಬಸ್ತ್ ಮಾಡ್ಬೇಕು ಯಜಮಾನ್ರೆ. ನಾನು ನಿಮ್ಮ ಹತ್ರ ಅರ್ಜೆಂಟಾಗಿ ಮಾತಾಡ್ಬೇಕಪ್ಪ. ನಾನು ನಿನ್ನ ಹತ್ರ ಅರ್ಜೆಂಟ್ ಮಾತಾಡೋದಿದೆ, ಒಳಗ್ ನಡಿ. ನಾನು ಸುಮಾರು ಮದುವೆ ಮಾಡ್ಕೊಳ್ತಾ ಇದ್ದೀನಿ, ನಿಮ್ಮ ಒಪ್ಪಿಗೆ ಬೇಕು. ನಾನು ಒಪ್ಪಲ್ಲ. ನಿಮ್ಮ ಒಪ್ಪಿಗೆ ಬೇಕೇ ಬೇಕಪ್ಪ. ನಾನು ಒಪ್ಪಲ್ಲ ಅಂದ್ರೆ ಒಪ್ಪೋದಿಲ್ಲ. ಪರಿಸ್ಥಿತಿ ಹಾಗಿದೆಯಪ್ಪ. ನಾನು ಇದಕ್ಕೆ ಒಪ್ಪಲ್ಲ, ಖಂಡಿತ ಒಪ್ಪೋದಿಲ್ಲ. ಚಂದ್ರು, ಆಗ್ಲಪ್ಪ, ನನ್ನ ಹಣೆಯಲ್ಲಿ ಏನ್ ಬರ್ತಿದ್ಯೋ ಹಾಗೆ ಆಗ್ಲಿ. ಚಂದ್ರು, ಚಂದ್ರು. ರುದ್ರಪ್ಪನವ್ರೆ, ಇವತ್ತು ರಾತ್ರಿ ಮನೆಗೆ ಬನ್ನಿ, ಇಬ್ರು ಹೋಗೋಣ. ಈ ಅಯೋಗ್ಯ ಸಂಬಂಧ ಬೆಳೆಯೋಕೆ ಮುಂಚೆ ಕತ್ತರಿಸ್ಬೇಕು. ಯಜಮಾನ್ರೆ, ರಂಗ ಮನೇಲಿಲ್ವಾ? ಚಂದ್ರು ನೋಡ್ಕೊಂಡು ಬಾ ಅಂತ ಎಸ್ಟೇಟ್ ಬಂಗ್ಲೆ ಕಳಿಸಿದ್ವಿ. ಫೋನ್ ಮಾಡ್ಬೋದಾಗಿತ್ತು. ಕೋಪಿಸ್ಕೊಂಡು ಹೋಗ್ಬಿಟ್ಟಿದ್ದಾನೆ. ಫೋನ್ ಎತ್ತಾನೆ ರುದ್ರಪ್ಪ. ನಡೀರಿ ನಡೀರಿ. ಬನ್ನಿ ಬನ್ನಿ, ಒಳಗ್ ಬನ್ನಿ. ಬನ್ನಿ, ಕುತ್ಕೊಳ್ಳಿ ಕುತ್ಕೊಳ್ಳಿ. ನಿಮ್ಮ ಅಣ್ಣ ಮನೇಲಿಲ್ವೇನಮ್ಮ? ಇಲ್ಲ, ನಮ್ಮಮ್ಮನ್ ಕರಿತೀನಿ. ಅಮ್ಮ, ಅಮ್ಮ. ಏನ್ ಸುಮಾರ್? ಚಂದ್ರು ತಂದೆ ಬಂದಿದ್ದಾರಮ್ಮ. ಮಾತಾಡುವಂತೆ.
ನಮ್ ತಾಯಿ. ನಮಸ್ಕಾರಮ್ಮ. ನೋಡಿ, ವಿಷಯಕ್ಕೆ ನೇರವಾಗಿ ಬಂದ್ಬಿಡೋಣ. ನನಗಿರೋನು ಒಬ್ಬನೇ ಮಗ, ಅವನಿಗೆ ಬೇರೊಂದ್ ಕಡೆ ಹೆಣ್ಣು ನಿಶ್ಚಯವಾಗಿದೆ. ಈ ವಿಷಯ ನಿಮ್ ಹುಡುಗಿ ಗೊತ್ತಿದೆಯೋ ಇಲ್ವೋ? ಹುಡುಗಿ ಒಳ್ಳೆ ರೂಪವತಿ, ಮನತನ ಅಂತಸ್ತು ತಕ್ಕಾಗಿದೆ. ಒಳ್ಳೆ ಕಡೆ ಸಂಬಂಧ ಬೆಳಿಬೇಕಾದ್ರೆ ಇವೆಲ್ಲ ಸೇರ್ ಬರ್ಬೇಕು ನೋಡಿ. ಚಂದ್ರು ಏನೋ ಹುಡುಗಾಟಕ್ಕೆ ನಿಮ್ ಹುಡುಗಿ ಹತ್ರ ಏನೇನೋ ಹೇಳಿರ್ಬೋದು, ಆದ್ರೆ ಅದನ್ನೇ ಮನಸ್ಸಿನಲ್ಲಿಟ್ಕೊಂಡು ನಿಮ್ ಹುಡುಗಿ ಅವನ ಭವಿಷ್ಯಕ್ಕೆ ಅಡ್ಡಿ ಆಗ್ಬಾರ್ದು. ನಿಮ್ ಸ್ಥಿತಿ ನಮಗ್ ಗೊತ್ತಿದೆ ಅಮ್ಮ. ಪಾಪ ಯಜಮಾನರನ್ನ ಕಳ್ಕೊಂಡಿದ್ದೀರಿ, ವಯಸ್ಸು ಬಂದ್ ಮಗಳು, ಅವಳು ಮದುವೆ ಬೇರೆ ಆಗ್ಬೇಕು, ಮಗ ಬೇರೆ ಸರಿ ಇಲ್ಲ. ನೋಡಿ, ನೀವೇನು ಯೋಚನೆ ಮಾಡ್ಬೇಡಿಮ್ಮ. ನಿಮ್ ಹುಡುಗಿ ಒಳ್ಳೆ ಕಡೆ ಗಂಡು ಹುಡುಕಿ ಮದುವೆಗೆ ಎಷ್ಟು ಖರ್ಚಾದ್ರೂ ಸರಿ ನಮ್ಮ ಯಜಮಾನರು ಕೊಡ್ತಾರೆ. ಏನ್ ಯಜಮಾನ್ರೆ? ಓಹೋ, ಧಾರಾಳವಾಗಿ ನನ್ನ ಮಗನ್ ನನಗೆ ಬಿಟ್ಕೊಟ್ಬಿಡಿ. ನೀವು ಹಠ ಮಾಡಿದ್ರೆ ಈ ಮದುವೆ ನೋಡಕ್ಕೆ ನಾ ಖಂಡಿತ ಬದುಕಿರೋದಿಲ್ಲ. ಛೇ, ಬಿಡ್ತು ಅನ್ನಿ. ನಾನು ಇವಳಿಗೆ ಮೊದಲೇ ಹೇಳಿದೆ, ನನ್ನ ಮಾತು ಕೇಳಿಲ್ಲ. ನೋಡಿ, ನಿಮ್ ಇಷ್ಟ ಬಂದಾಗೆ ನಿಮ್ ಮಗನ ಬೇರೆ ಮದುವೆ ಮಾಡಿ, ನಾವು ಖಂಡಿತ ಅಡ್ಡ ಬರಲ್ಲ. ತುಂಬಾ ದೊಡ್ಡ ಮನ್ಸು ಮಾಡಿದ್ರಮ್ಮ, ಬಹಳ ಸಂತೋಷ. ಸುಮಾ ಬಾಮ್ಮ, ಬಾಮ್ಮ ಬಾಮ್ಮ. ಅಮ್ಮ, ಆ ಚಿನ್ನದ ನೆಕ್ಲೆಸ್ ತಗೊಂಬಾ. ನೋಡಿ, ಹೆಣ್ಣು ಒಬ್ರಿಗೊಂದ್ಸಲ ಮನಸ್ಸು ಕೊಟ್ರೆ ವಾಪಸ್ ತಗೊಳಕ್ ಸಾಧ್ಯ ಇಲ್ಲ. ಈ ನೆಕ್ಲೇಸು ಅವರೇ ಕೊಟ್ಟಿದ್ದು. ಈ ಹಣದ ಜೊತೆಗೆ ಇದನ್ನು ವಾಪಸ್ ತಗೊಂಡು ಹೋಗಿ. ನಮ್ಮ ರಾಜಪ್ರ ಹೆಂಡತಿ ಪಾರ್ವತಮ್ಮ ನಾನೇ. ಆಸ್ತಿ ಮನೆ ಕಳ್ಕೊಂಡ್ಮೇಲೆ ಈ ಊರೇ ಬಿಡ್ಬೇಕಾಯ್ತು. ಅವ್ರನ್ನೂ ಕಳ್ಕೊಂಡ್ಮೇಲೆ ತಿರುಗಿ ಊರಿಗೆ ಬರ್ಬೇಕಾಯ್ತು. ಅಲ್ಲಮ್ಮ, ನಾನು ರಾಜಪ್ಪ ಎಂತ ಸ್ನೇಹಿತರು ಅಂತ ನಿಮಗೆ ಚೆನ್ನಾಗಿ ಗೊತ್ತು. ಊರ್ ಬಿಟ್ಟು ಹೋಗುವಾಗ ಅವರೂ ಹೇಳಿ ಹೋಗ್ಲಿಲ್ಲ, ವಾಪಸ್ ಬಂದ್ಮೇಲೆ ನೀವು ನನಗೆ ಕಾಣಿಸ್ಕೊಳ್ಳಿಲ್ಲ. ನೋಡಿ, ತಪ್ಪು ತಿಳ್ಕೊಬೇಡಿ. ನಿಮಗ್ ಕೊಡ್ಬೇಕಾಗಿರೋ ಸಾಲ 100,000 ಎಷ್ಟಾದ್ರೂ ಆಗಿರ್ಲಿ. ಅಲ್ಲಮ್ಮ, ಎಸ್ಟೇಟ್ನೆ ಬೋಗಿಗೆ ಹಾಕೊಟ್ಟೋದ್ನಲ್ಲಮ್ಮ ದೊಡ್ಡ ಮನುಷ್ಯ. ಆಗಿದ್ದಾಯ್ತು, ನಿಮ್ ಸಾಲ ಎಲ್ಲ ತೀರ್ ಹೋಯ್ತು. ನಿಮ್ ಎಸ್ಟೇಟು ನಿಮಗ್ ಸೇರ್ಬೇಕು, ನಿಮ್ ಮಗಳು ನಮ್ಮನೆ ಸೊಸೆಯಾಗಿ ಬರ್ಬೇಕು. ಸುಮಾ, ಸುಮಾ ಬಾಮ್ಮ, ಇರಿ. ಇರ್ಲಿ ಇರ್ಲಿ, ದೇವ್ರು ನಿನ್ಗೆ ಒಳ್ಳೇದ್ ಮಾಡಲಮ್ಮ. ಪಾರ್ಥಮ್ನವ್ರೆ, ನಾಳೆ ಎಲ್ಲ ವಿಚಾರನು, ಮಿಕ್ಕೆಲ್ಲ ವಿಚಾರನು ಮಾತಾಡ್ಬೇಡ. ನಾ ಬರ್ತೀನಮ್ಮ. ಬನ್ನಿ ರುದ್ರಪ್ಪನವ್ರೆ. ಅಮ್ಮ, ಹಗಿತಾನೆ ಇದೆಯಲ್ವ ಸ್ಯಾಂಡು? ಸಿಕ್ಕಿದ್ರೆ ಸರಿ, ಇಲ್ದಿದ್ರೆ ನಾವು ತೊಡಿದ್ ಗುಂಡಿ ನಮ್ಗೆ. ಗ್ಯಾರಂಟಿ, ನಾನೆಲ್ಲ ಅರ್ಥ ಮಾಡಿದ್ದೇನೆ. ಎಲ್ಲಾರು ಮನೆ ಬಿಡ್ತೀನಿ.
ನನ್ನ ಮಗನೇ, ನಿಜ ಹೇಳು, ನಮ್ ಲೆಕ್ಕಾಚಾರ ತಪ್ಪಾಗಕ್ಕಿಲ್ಲ. ಇಲ್ಲಿ ಊತಿಟ್ಟಿದ ಪೆಟ್ಟಿಗೆಯಲ್ಲಿ ಪೆಟ್ಟಿಗೆ? ಯಾವ ಪೆಟ್ಟಿಗೆ? ನಾವು ಹುಟ್ಟಿಟ್ಟಿದ್ದ ಪೆಟ್ಟಿಗೆ, 1 ಕೋಟಿ ರೂಪಾಯಿ ಅಷ್ಟು ಹಣ ಒಡವೆ ಇಟ್ಟಿದ್ದ ಪೆಟ್ಟಿಗೆ. ಹೇಳು. ನನಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ನನ್ನ ಮನೆ, ನನ್ನ ಸೈಟು. ಯಾವ ಪೆಟ್ಟಿಗೆ ಇಟ್ಟಿದ್ರಿ? ಯಾವ ಪೆಟ್ಟಿಗೆ ಇಟ್ಟಿದ್ರಿ? ಮಳ್ಳಿ ನನ್ನ ಮಗನೇ, ನನ್ ತವಲೆ ಕಳ್ಳಿ ಆಟ ಆಡ್ತಿದ್ಯಾ? ನೀನ್ ಈ ಜಾಗ ಖರೀದಿ ಮಾಡಿ ಮನೆ ಕಟ್ಸೋದಕ್ ಮುಂಚೆನೆ ಊತಿಟ್ಟೋಗಿದ್ವಿ. ಇಲ್ಲ, ನನಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಇದೇ ಜಾಗ, ಇಲ್ಲೇ ಊತಿಟ್ಟಿದ್ವಿ. ಪೆಟ್ಟಿಗೆ ಇಲ್ಲೇ ಇರ್ಬೇಕು, ಇಲ್ಲ ಬೇರೆ ಕಡೆ ಸಾಗಿಸಿರ್ಬೇಕು. ಹೇಳು. ನನಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಮಾಲಿ ಹೇಗಾಯ್ತು ಜಾಗ ಖಾಲಿ? ಇಲ್ಲಿಟ್ಟಿದ ಹಣದ ಪೆಟ್ಟಿಗೆ ಬೇರೆ ಕಡೆ ಹೇಗ್ ಸಾಗಿಸಿದೆ? ಹಾಗೆ ನಿನ್ನನ್ನು ಹೆಣ ಮಾಡಿ ಮಗನೇ ಇದ್ರೊಳಗೆ ಹೂತ್ ಬಿಡ್ತೀನಿ. ನಿಜ ಮಗಳು. ನನಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಗೊತ್ತಿಲ್ಲ ಅಂದಲ್ಲಿ ಇಲ್ಲಿ ಯಾಕದ್ ನೋಡ್ಲಿಕ್ಕೆ ಬಂದೆ? ಹೇಳು. ಇದೆ ಇದೆ ನನ್ನ ಮಗ. ನನ್ನ ಮಗನೇ, ಈ ಕೆಲಸ ಮಾಡಿರೋನೆ ನೀನು. ನಿಜ ಬಗಳ್ತಾ ಇದ್ರೆ ಕೋಳಿ ಕತ್ ಮುರ್ದಾಕ್ಬಿಡ್ತೀನಿ. 24 ಗಂಟೆ ಒಳಗಾಗಿ ಎಲ್ಲಿಟ್ಟಿದ್ಯಾ ಅಂತ ಹೇಳ್ತಿದ್ರೆ ನೀನು ಆಫ್, ನೀನು ಮಗನು ಆಫ್. ಏನಾಯ್ತಪ್ಪ? ಅಪ್ಪ ಅಪ್ಪ, ಏನಾಯ್ತಪ್ಪ? ಏನಾಯ್ತು? ಏನಾಯ್ತಪ್ಪಂಗೆ? ನಂಗೆ ಗೊತ್ತಿಲ್ಲ ಬುದ್ಧಿ. ನನ್ನ ಮಕ್ಕಳಿದೆ, ಕೂಗಿದಂಗಾಯ್ತು. ಬಂದು ನೋಡಿದ್ರೆ ಯಜಮಾನ್. ಅಪ್ಪ ಬುದ್ಧಿ, ಎತ್ಕೋ ಎತ್ಕೋ. ಶಿವನೇ, ಏನಾಯ್ತಪ್ಪ? ಬುದ್ಧಿ. ಹಲೋ, ಡಾಕ್ಟರ್ ಜಯರಾಮ್, ನಾನು ಚಂದ್ರು ಮಾತಾಡ್ತಾ ಇದ್ದೀನಿ. ಇದಕ್ಕಿದ್ದಾಗೆ ನಮ್ಮ ಫಾದರ್ಗೆ ಮಾತು ನಿಂತು ಹೋಗಿದೆ. ಲೆಫ್ಟ್ ಸೈಡ್ ಮೂವ್ಮೆಂಟೇ ಇಲ್ಲ. ಹಾ ಹಾ, ಅಲ್ಲಿಗೆ ಕರ್ಕೊಂಡು ಬರಲ್ಲ? ಸರಿ, ಈಗಲೇ ಬರ್ತೀನಿ. ಯಾರ ಹತ್ರ ನಾ ಬಾಯ್ ಬಿಟ್ಟೆ, ನೀನು ನಿನ್ನ ಮಗನ್ನು ಇಲ್ಲ ಅನ್ನಿಸ್ಬಿಟ್ಟೆ. ಡಾಕ್ಟರ್ ಜಯರಾಮ್ ಎಲ್ಲಿದ್ದಾರೆ? ಡಾಕ್ಟರ್, ಅಪ್ಪನಿಗೆ ಮಾತಿ ನಿಂತು ಹೋಗ್ಬಿಟ್ಟಿದೆ. ಲೆಫ್ಟ್ ಸೈಡ್ ಮೂವ್ಮೆಂಟೇ ಇಲ್ಲ ನೋಡಿ ಡಾಕ್ಟರ್. ಡಾಕ್ಟರ್ ಬಂದಿದ್ದಾರೆ. ಮಾಲಿ ಭಯಂಕರ, ಜಾಗ್ರತೆ. ಪೊಲೀಸ್ ರಿಪೋರ್ಟ್ ಮಾಡ್ಲಪ್ಪ? ಸರಿ ಡಾಕ್ಟರ್.
ಹೊರಗಡೆ ನನ್ನ ಕಾರಿದೆ, ನನ್ ಬಿಟ್ಟು ಬರ್ತೀರಾ? ಬನ್ನಿ, ಬಿಟ್ಟು ಬರ್ತೇನೆ. ಅವೇ ಮಾಮೂಲಿ ಗುಂಡಗಳು. ಹಾಗದಮ್ಮ, ನೀನ್ ಬರ್ಲಾ? ರವಿ, ಮನೆಯವರೆಗೂ ಬಂದ್ಬಿಟ್ಟು ಇದೇನಿದು? ಬನ್ನಿ ಒಳಗೆ. ಈ ಮನೆಯಲ್ಲಿ ನಾನೊಬ್ಳೇ ಇರೋದು. ಬನ್ನಿ. ನೀ ಒಬ್ಳೇ ಇರೋದಾ? ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಕೂತ್ಕೊಳ್ಳಿ. 5 ನಿಮಿಷ, ಈಗ ಬರ್ತೀನಿ. ನೀವು ಹೇಳೋದೆಲ್ಲ ಕರೆಕ್ಟ್ ಸರ್. ಯಾರೋ 4-5 ಜನ ರೌಡಿಗಳು ಬಂದು ನನ್ನ ಕಾಡಿದ್ರು. ಪುಣ್ಯಕ್ಕೊಬ್ಬರು ಬಂದು ಕಾಪಾಡಿದ್ರು. ಹೆಸರು ರವಿ ಅಂತ. ವಿಚಾರಿಸ್ತೀನಿ. ಈ ಊರ್ನವ್ರೆ. ಈಸ್ ಅ ವೆರಿ ಬ್ರೇವ್ ಮ್ಯಾನ್. ವಿಚಾರಿಸಿ ಹೇಳಿ ಹೇಳ್ತೀನಿ. ಓಕೆ ಸರ್. ರವಿ, ಅಲ್ಲೇ ಯಾಕೆ ನಿಂತಿದ್ದೀರಾ? ಬನ್ನಿ. ರವಿ ತುಂಬಾ ಬ್ರೇವ್ ಗಿವ್ ಅಂತ ಏನೋ ಹೇಳ್ತಿದ್ರಲ್ಲ? ಏನೂ ಇಲ್ಲ, ಡೆಲ್ಲಿ ಕಾಲ್. ಇವತ್ತು ಬಾರ್ನಲ್ಲಿ ನಡೆದ ಫೈಟ್ ವಿಷಯ ನಮ್ಮ ಆಫೀಸರ್ಗೆ ತಿಳಿಸಿದೆ. ನಿಮ್ಮನ್ನು ತುಂಬಾ ಅಪ್ರಿಶಿಯೇಟ್ ಮಾಡಿದ್ರು. ಅಂದ್ಹಾಗೆ ರವಿ, ಇವತ್ತು ನಡೆದ ಹೊಡೆದಾಟದಲ್ಲಿ ಮೈಕೈ ತುಂಬಾ ನೋವಾಯ್ತಾ? ಹೊಡೆದಾಟ ಅಂದ್ಮೇಲೆ ಪೆಟ್ಟಾಗದೆ ಇರುತ್ತಾ? ನಾನೆಲ್ಲ ಅದಕ್ಕೆ ಕೇರ್ ಮಾಡಲ್ಲ. ಸರಿ, ರೌಡಿಗಳು ನಿಮ್ಮ ಮನ್ಯಾಗ ಬಂದಿದ್ರು? ರವಿ, ನಾನ್ ಮಾಡ್ತಿರೋ ಕೆಲಸದಲ್ಲಿ ಶತ್ರುಗಳು ಹುಟ್ಟಾನೇ ಇರ್ತಾರೆ. ನಿಮ್ ಕೆಲಸ? ಸಿಐಬಿ ಆಫೀಸರ್. ರವಿ ಪ್ಲೀಸ್, ನಾನು ಇಂಥವಳಂತ ದಯವಿಟ್ಟು ಯಾರಿಗೂ ಹೇಳ್ಬೇಡಿ. ಯಾರಿಗೂ ಹೇಳಲ್ಲ. ಯಾಕೆ? ತುಂಬಾ ನೋವಾಗ್ತಿದ್ಯಾ? ವೇಟ್, ಐಡೆಕ್ಸ್ ಹಚ್ತೀನಿ. ಬೇಡ ಪ್ಲೀಸ್, ನೋವೆಲ್ಲ ಹೊಟ್ಟೋಗುತ್ತೆ. ವೇಟ್ ಎ ಮಿನಿಟ್.
ರವಿ, ಈಗ ಬಂದೆ. ಆ ಶರ್ಟ್ ತೆಗಿರಿ. ರವಿ, 5 ವರ್ಷದ ಹಿಂದೆ ಈ ಊರಲ್ಲಿ ಒಂದು ಬ್ಯಾಂಕ್ ದರೋಡೆ ಆಯ್ತು. ನಿಮ್ ಜ್ಞಾಪಕ ಇದೆಯಾ? ಇಲ್ಲ, ನಾವು ಬಂದು 3 ವರ್ಷ ಆಯ್ತು ಇಲ್ಲಿಗೆ. ಆ ಅಪರಾಧಿಗಳನ್ನ ಕಂಡು ಹಿಡಿಯೋದಕ್ಕೆ ನನ್ನನ್ನು ಇಲ್ಲಿ ಕಳಿಸಿದ್ದಾರೆ. ಹೌದು ರವಿ, ಆ ದರೋಡೆ ಇನ್ವೆಸ್ಟಿಗೇಷನ್ಗೆ ನೀವು ನನಗೆ ಸಹಾಯ ಮಾಡ್ತೀರಾ? ನಾನೇನ್ ಮಾಡೋದು ಹೇಳಿ? ಈ ಊರಲ್ಲಿ ವಾಸಪ್ಪ ಅನ್ಕೋ ಜ್ಯುವೆಲ್ಲರ್ಸ್ ಗೊತ್ತಾ? ಎಲ್ಲ ಗೊತ್ತು. ವಾಸಪ್ಪನ ಅಂಗಡಿ ಗೊತ್ತು, ಅವ್ರ ಮನೆ ಗೊತ್ತು, ವಾಸಪ್ಪ, ಚಂದ್ರು ಎಲ್ಲ ಗೊತ್ತು. ನನಗೆ ಡೌಟ್ ಇರೋದೇ ಆ ವಾಸಪ್ಪನ ಮೇಲೆ. ನೀವು ಅವ್ರ ಮನೆಗೆ ಸಲೀಸಾಗಿ ಹೋಗಿ ಬರೋ ಹಾಗೆ ಮಾಡ್ಕೊಳ್ಳಿ. ಆಮೇಲೆ ಏನ್ ಮಾಡ್ಬೇಕು ಅಂತ ನಾನು ಹೇಳ್ತೀನಿ. ಶ್ಯೂರ್. ಭೂತ ತಳ್ಳುದಾಗೈತೆ. ಇದು ಭೂತ ಚೇಷ್ಟೆ ಅಂದ್ಮೇಲೆ ಇದಕ್ಕೆ ಆಸ್ಪತ್ರೆ ಔಷಧಿ ಏನು ಉಪಯೋಗವಿಲ್ಲ ಯಜಮಾನ್ರೆ. ಇದಕ್ಕೆ ಮಂತ್ರ ಚಿಕಿತ್ಸೆನೇ ಆಗ್ಬೇಕು. ರುದ್ರಪ್ಪನವ್ರೆ, ನೀವು ದಯವಿಟ್ಟು ಸುಮ್ಮನೆ ಇರ್ತೀರಾ? ಪ್ಯಾರಲೈಟಿಕ್ ಸ್ಟ್ರೋಕ್ ಹೊಡೆದಿದೆ. ಭೂತವಂತೆ ಮಂತ್ರವಂತೆ. ಸುಮ್ಮನೆ ಅಪ್ಪನ ತಲೆ ಕೆಡಿಸ್ಬೇಡಿ. ಅಲ್ಲ ಚಂದ್ರು, ನಿಮ್ ತಂದೆನೇ ಈ ಮಾತನ್ನ. ಡಾಕ್ಟರ್ ನಿಮ್ಮನ್ನು ಕರೀತಿದ್ದಾರೆ. ಯಜಮಾನ್ರೆ, ನಮ್ ಚಂದ್ರುಗೆ ಇನ್ನೂ ಹುಡುಗ ಬುದ್ಧಿ, ಅನುಭವ ಇಲ್ಲ. ನೀವೇನು ಯೋಚನೆ ಮಾಡ್ಬೇಡಿ ಯಜಮಾನ್ರೆ. ಆ ಮಂತ್ರವಾದಿನ ಕರ್ಕೊಂಡ್ಬರೋ ಜವಾಬ್ದಾರಿ ನನಗಿಲ್ಲ, ನಾನು ಕರ್ಕೊಂಡ್ಬರ್ತೇನೆ. ಯಾಕೋ ಇಲ್ಲಿಗೆ ಬಂದೆ? ಯಾಕೋ ಇಲ್ಲಿಗೆ ಬಂದೆ? ಏನಪ್ಪ ಇದೆಲ್ಲ? ಚಂದ್ರು, ನಿನ್ನೆ ನಿಮ್ ತಂದೆ ನಮ್ಮ ಮನೆಗೆ ಬಂದಿದ್ರು. ಆಗ ಗೊತ್ತಾಯ್ತು ನಮ್ ತಂದೆನೂ ನಿಮ್ ತಂದೆನೂ ತುಂಬಾ ಸ್ನೇಹಿತರು ಅಂತ. ಹೌದಂತೆ ಚಂದ್ರು, ನಾನು ಮನೆಯಲ್ಲಿರಲಿಲ್ಲ. ಚಂದ್ರು, ನನ್ನ ಕ್ಷಮಿಸ್ಬಿಡು. ಅಪ್ಪ, ಡಾಕ್ಟರ್ ಹೇಳಿದ್ರು ಇವತ್ತು ಮನೆಗೆ ಕರ್ಕೊಂಡು ಹೋಗಿ ಅಲ್ಲೇ ಬಂದು ಟ್ರೀಟ್ಮೆಂಟ್ ಕೊಡ್ತೀನಿ ಅಂತ. ನಾನು ಎಲ್ಲ ಅರೇಂಜ್ ಮಾಡ್ಕೊಂಡು ಬರ್ತೀನಿ. ಹಲೋ. ಹಲೋ ರೀಟಾ, ನಾನ್ ರವಿ. ಹಾಯ್ ರವಿ. ನಾನ್ ತಿಳ್ಕೊಂಡ್ಕಿಂತ ಈಸಿಯಾಗಿ ಕೆಲಸ ಆಯ್ತು ಗೊತ್ತಾ? ನಾನ್ ವಾಸಪ್ಪನ ಕಾಲಿಗೆ ಬಿದ್ದು, ಚಂದ್ರು ನನಗೆ ಒದ್ದು. ಗುಡ್, ವೆರಿ ಗುಡ್. ವೆರಿ ಗುಡ್. ಚಂದ್ರು ನನಗೆ ಒದ್ದದ್ ಗುಡ್ ಅಂತೀಯಾ? ನೋ 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 ಡಿಯರ್, ಗುಡ್ ಅಂದಿದ್ದು ನೀವು ಅವ್ರ ಫ್ರೆಂಡ್ಶಿಪ್ ಮಾಡ್ಕೊಂಡಿದ್ದಕ್ಕೆ. ನೋಡಿ, ನೀವು ಅವ್ರ ಫ್ರೆಂಡ್ಶಿಪ್ ಚೆನ್ನಾಗಿ ಇಂಪ್ರೂವ್ ಮಾಡಿಕೊಂಡು ಚಂದ್ರು ವಾಸಪ್ಪನ ಮೇಲೆ ನಿಗಾ ಇಡಬೇಕು. ಚಂದ್ರು ಮೂಮೆಂಟ್ಸ್ ಮೇಲಂತೂ ತುಂಬಾ ನಿಗಾ ಇಡಬೇಕು. ಆಗಾಗ ನನಗೆ ಫೋನ್ ಮಾಡಿ ತಿಳಿಸ್ತಾ ಇರಬೇಕು. ಕಷ್ಟಪಟ್ಟು ನನಗೋಸ್ಕರ ಈ ಕೆಲಸ ಮಾಡಿದ್ರೆ ನೀವು CIB ಆಫೀಸರ್ ಆಗ್ತೀರಾ. ನಾನು CIB ಆಫೀಸರ್? ಆಮೇಲೆ 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 ನಾನು CIB ಆಫೀಸರ್. ಏನು ಮಾಡೋದು? ಚಂದ್ರು ಇದ್ದಾರ ಮನೇಲಿ? ಇಲ್ಲ ಬುದ್ಧಿ, ವಾಸಪ್ಪನವ್ರು ತಾನೆ? ಅವ್ರೆ. ಆದ್ರೆ ಮನ್ಗವ್ರೆ, ಎಬ್ಬಿಸ್ಬಾರ್ದು, ಯಾರನ್ನು ಒಳಗ್ ಬಿಡಬಾರ್ದು ಅಂತ ಹೇಳವ್ರೆ. ನನ್ನು ನೀವ್ ಯಾರಂತ ಗೊತ್ತಾಗ್ನಿಲ್ವಲ್ಲ? ನಾನು ಯಾರನ್ನು ಗೊತ್ತೇನೋ? ಹೋಗ್ಲಿ ಬಿಡು. ನೀನು ಈ ಮನೆಯಲ್ಲಿ ಕೆಲ್ಸಕ್ಕೆ ಸೇರಿ ಎಷ್ಟು ವರ್ಷ ಆಯ್ತು? ಆಗ್ಲೇ 19 ವರ್ಷ ಆಯ್ತು ಬುದ್ಧಿ. ಈ ಮನೆಯಲ್ಲಿ ಏನಾದ್ರೂ ಸಿಕ್ತೇನೋ? ಬುದ್ಧಿ ಸಿಕ್ತು. ಏನು? ಮೊನ್ನೆ ದಿನ ಪಾರಿನ ಯಾಕನ ಸಿಕ್ಬಿಡ್ತು. ನಾನು ಹೊಡೆದಾಕ್ಬಿಟ್ಟೆ ನಿನ್ನ ಬುದ್ಧಿ. ಏನ ಒಂದೇಡಿ ಆಗಲ್ಲ. ನಮಸ್ಕಾರ ಸರ್. ನಮಸ್ಕಾರ. ಈ ಔಷಧಿ ಬೇಕಾಗಿತ್ತು ಪ್ರಸಾದ್. ಯಾರಿಗೆ? ಫಾದರ್ಗ? ಹೌದು.
ಹೇಗಿದ್ದಾರೆ ಸರ್ ಈಗ ಅವರು? ಪರವಾಗಿಲ್ಲ, ಇಂಪ್ರೂವ್ ಆಗ್ತಾ ಇದ್ದಾರೆ. ಮನೆಗೆ ಕರ್ಕೊಂಡ್ಬಂದ್ರ? ಹೌದು, ಡಾಕ್ಟರ್ ಹೇಳಿದ್ರು ಮನೆಯಲ್ಲೇ ಟ್ರೀಟ್ಮೆಂಟ್ ಮಾಡೋಣ. ಮೆಡಿಕಲ್ ಶಾಪ್ ಹತ್ರ ಇದ್ದಾನೆ. ಬನ್ನಿ, ಕೂಡ್ಲೆ ಬನ್ನಿ. ಬನ್ನಿ. ಇನ್ನು ಲೇಟ್ ಆಗತ್ತಾ? ಇಲ್ಲ ಸರ್, ಈಗ ಬಂದ್ಬಿಡುತ್ತೆ. ಅರೆ ಚಂದ್ರು, ಇಲ್ಲೇನ್ ಮಾಡ್ತಿದ್ಯಾ? ಔಷಧಿ ತಗೊಂಡು ಹೋಗೋಣ ಅಂತ ಬಂದಿದ್ದೆ. ಮನೆಯಲ್ಲೆಲ್ಲ ಚೆನ್ನಾಗಿದ್ದಾರಲ್ಲ ತಂದೆ ಎಲ್ಲ? ಈಗ ಹೋಗೋಣ ಬಾ. ಆಮೇಲೆ ಈಗ ತಾನೇ ನಿಮ್ಮ ಮನೆಗೆ ಹೋಗ್ಬಲ್ಲ. ಮನೆಯಲ್ಲಿ ಯಾರೂ ಇರಲಿಲ್ಲ. ರಂಗನ್ ಕೇಳಿದೆ ಎಲ್ಲಿದ್ದಾರೆ. ಆಮೇಲೆ ಆಚೆ ಹೋಗಿರ್ಬೋದು ಅಂತ ಬರ್ತಾ ಇದ್ದೆ, ನೀನು ನೋಡಿದೆ. ಚೆನ್ನಾಗಿದೆಯಲ್ಲ? ರವಿ, ಅವನು ನಮ್ಮ ಮಾಲಿ ಅಲ್ವಾ? ಅವನೇ ಅವನು ಮಾಲಿ. ಮಾಲಿ ಮಾಲಿ ರವಿ, ಅವನು ಹಿಡಿದ ಗಾಡಿ. ಬೇಗ ಹೋಗ್ತಾ ಇದ್ದಾರೆ. ಬೇಗ ಫಾಸ್ಟ್ ಹೋಗೋ, ತಪ್ಪಿಸ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲಿ ಮುಳುಗಿದ್ಯೋ ಎಷ್ಟು ದಿವಸ? ನಮ್ಮ ಅಪ್ಪಂಗೆ ಏನೋ ಮಾಡಿದೆ. ಹೋಗಳೋ ಹೋಗಳೋ. ಬೇಗ ಪ್ಲೀಸ್ ಟ್ರೈ ಮಾಡು. ಬೇಗ ಅವ್ರನ್ನ ಹಿಡಿಬೇಕು. ಬಾರೋ ರವಿ, ಪ್ಲೀಸ್ ಸ್ಟಾರ್ಟ್ ಮಾಡೋ. ಬೇಗ ಅವ್ರು ಹೋಗ್ಬಿಟ್ರು. ಸ್ಟಾರ್ಟ್ ಮಾಡೋ. ಏನಾಯ್ತು ಏನಾಯ್ತು? ಪೆಟ್ರೋಲೇ ಮುಗಿದೋಗ್ಬಿಟ್ಟಿದೆ. ಏನಾಗಿಲ್ಲ, ಪೆಟ್ರೋಲ್ ಮುಗಿದೋಗಿದೆ. ಚಂದ್ರು, ನನ್ಗೆ ಗೊತ್ತು, ನಾ ತಗೊಂಬರ್ತೇನೆ ಪೆಟ್ರೋಲ್. ನೀ ಇಲ್ಲೇ ಇರು. ಸರಿ, ಬೇಗ ಬಂದ್ಬಿಡು. ಇಲ್ಲೇ ಇರು. ಕಾಳಿ, ಭೈರವಿ, ಕಂಕಾಳಿ, ಜೈ ಭದ್ರಕಾಳಿ, ಸ್ವಾಹ. ಓಂ ಹ್ರೀಂ ಶ್ರೀಂ ಧನವಸ್ಯ ಧನವಸ್ಯ ಸರ್ವವಶೀಕರಣಂ ಕುರು 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 ಫಟ್ ಸ್ವಾಹ ಫಟ್ ಸ್ವಾಹ ಫಟ್ ಸ್ವಾಹ. ವಾಸಪ್ಪ, ನನ್ನೇ ನೋಡ್ತಾ ಇರ್ಬೇಕು. ಹಾ, ಕಣ್ಣು ಮಿಟಿಕ್ಬಾರ್ದು. ನನ್ನೇ ನೋಡ್ತಾ ಇರ್ಬೇಕು. ನನ್ನ ಕಣ್ಣನ್ನೇ ನೋಡ್ತಾ ಇರ್ಬೇಕು. ನನ್ನೇ ನೋಡ್ತಾ ಇರ್ಬೇಕು. ನಾನೇ ನೀನು, ನೀನೇ ನಾನು.
ನನ್ನ ಕಣ್ಣನ್ನೇ ನೋಡ್ತಾ ಇರ್ಬೇಕು. ಸ್ವಾಹ ಜೈ ಭದ್ರಕಾಳಿ. ವಾಸಪ್ಪ ರಂಗ ಬುದ್ಧಿ ಗೇಟ್ ಹತ್ರನೇ ಇದ್ದು ಚಿಕ್ಕವ್ರು ಬರ್ತಲ್ಲ ನಂಗೆ ಬಂದು ಹೇಳು. ಹೋಗ್. ಆಯ್ತು ಬುದ್ಧಿ. ವಾಸಪ್ಪ ಇದ್ರಾಗ ಬರೀ ಹಣ ಎಲ್ಲಿ ಮಡಗಿದೀಯಾ, ಎಲ್ಲಿಟ್ಟಿದ್ದೀಯಾ ಅಂತ. ಥ್ಯಾಂಕ್ ಯು ಮಿಸ್. ಬನ್ನಿ ಬುದ್ಧಿ. ಇದ್ರಾಗ ಬರೀ ಹಣ ಎಲ್ಲಿ ಮಡಗಿದೀಯಾ, ಎಲ್ಲಿಟ್ಟಿದ್ದೀಯಾ ಅಂತ. ಅಪ್ಪ 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 ಏನಪ್ಪ ಇದು? ಇದೆಲ್ಲ ಯಾರು ಮಾಡೋಕ್ ಹೇಳಿದ್ರು? ಏಯ್, ಯಾಕೋ ನಮ್ಮ ಅಪ್ಪನಿಗೆ ಚಿತ್ರಹಿಂಸೆ ಕೊಡ್ತಾ ಇದ್ದೆ? ಹಿಂಸೆ ಕೊಡ್ತಾ ಇಲ್ಲಪ್ಪ, ನಿಮ್ಮ ಅಪ್ಪನ ಮೈ ಮೇಲೆ ಮೆಟ್ಕೊಂಡಿರೋ ಭೂತಾನು ಕೊಡಿಸೋಕೆ ಮಂತ್ರ ಆಗ್ತಾ ಇವನಿ. ಪೂಜೆಗೆ ಅಡ್ಡಿ ಬರಬಾರ್ದು. ಯವ್ವ ಭೂತ, ಏಯ್ ನೋಡು, ಇದು ಪೂಜೆನೂ ಬೇಡ, ಹಬ್ಬನೂ ಬೇಡ. ಒಳ್ಳೆ ಮಾತಲ್ಲ ತಲೆ ಬೇಡ ಮತ್ತು ಮೂಳೆ ಎತ್ಕೊಂಡು ನಡಿಯಾಚೆ. ಬೇಡ ಚಂದ್ರಪ್ಪ, ಒಳ್ಳೆ ಮಾತನ್ನ ಹೇಳ್ತಾ ಇದ್ದೀನಿ. ಎರಡನೇ ಮಾತನಾಡ್ದೆ ಹೊರಟೋಗು. ಇಲ್ಲಿದ್ರೆ ಭೂತ ಹೊರಡಿಸಿದಾಗ ನಿನ್ಗೂ ಹೊರಡಿಸ್ಬೇಕಾಗುತ್ತೆ. ನಾನು ಏನ್ ರುದ್ರಪ್ಪನವ್ರೆ, ನಿಮ್ಗಾದ್ರೂ ತಿಳುವಳಿಕೆ ಬೇಡವೆ? ಅಪ್ಪನ ಭೂತ ಹಿಡಿದ್ರೆ ಅಂತ ಹೇಳಿ ಇವನ್ ಕರ್ಕೊಂಡು ಬಂದು ಏನೇನೋ ಮಾಡಿಸ್ತಿದ್ದೀರಲ್ಲ, ಮೊದ್ಲು ಕಳ್ಸಿ ಇವನ್ನಾಚೆ. ಜೈ ಭೈರವಿ. ಅಲ್ಲ ಚಂದ್ರು, ನಿಮ್ಮಪ್ಪ ದೆವ್ವ ನೋಡಿ ಹೆದರ್ಕೊಂಡ ಮೇಲೆ ತಾನು ಹೀಗಾಗಿರೋದು. ನಾನೇ ಆದಿತ್ಯನ ಆಶ್ರಮಕ್ಕೆ ಹೋಗಿ ಅಂಜನಾ ಹಾಕಿ ನೋಡಿಸಿ ಈ ಭೂತ್ ಚೇಷ್ಟೆ ಅಂದ್ಮೇಲೆ ಅವನು ಇಲ್ಲಿ ಕರ್ಕೊಂಡು ಬಂದಿರೋದು. ನಿಮ್ಮ ಅಪ್ಪನಿಗೆ ಒಳ್ಳೇದಾಗ್ಲಿ ಅಂತ. ಇದ್ರಿಂದೆಲ್ಲ ಒಳ್ಳೇದಾಗೋದುಂಟೆ? ವಾಟ್ ನಾನ್ ಏನೋಪ್ಪ, ಇಷ್ಟ್ರ ಮೇಲೆ ನೀನ್ ಇಷ್ಟ. ಲೇ ನಡಿಯ. ಅಪ್ಪ ಅಪ್ಪ ಪಾಪ ಬಾ ಹೇಳಪ್ಪ. ಎಲ್ಲರೂ ಕೇಳ್ತಾ ಇದ್ದಾರೆ, ಎಲ್ಲರೂ ಕೇಳ್ತಾ ಇದ್ದಾರೆ. ಅಪ್ಪ ಅಪ್ಪ ಅವ್ರೇನಪ್ಪ ಕೇಳ್ತಾ ಇದ್ರು? ಏನಪ್ಪ ನೀನು ಮುಚ್ಚಿಟ್ಟಿದ್ದಿ? ಏನಪ್ಪ ಅವ್ರು ಬರೀ ಅಂತ ಹೇಳ್ತಾ ಇದ್ರು? ನಾವು ಕಷ್ಟಪಟ್ಟು ಕೂತಿಟ್ಟಿದ್ದು ನಿನ್ಗೆ ಕೇಳ್ತಾರೆ. ಎಲ್ಬಚ್ಚಿಟ್ಟಿದ್ಯಾ? ನಿಜ ನಿಜ ಹೇಳು. ಹೇಳ್ದೆ ಹೋದ್ರೆ ನೀನು ಮಗನು. ಹೀಗೆ ಮಾಡಿದ್ನು, ಯಾಕಾದ್ರೂ ಹೀಗೆ ಮಾಡಿದ್ನು? ಬುದ್ಧಿ ಏನ್ ಗೊತ್ತಲ್ಲಪ್ಪ, ಅಲ್ಲೊಂದು ಪೆಟ್ಟಿಗೆ ಸಿಕ್ಕಿದೆ. ಹೋಗೋ ಕೆಲಸ ಮಾಡೋದ್ರಲ್ಲ, ಆ ಕಡೆ ಹೋಗ್ರು, ಕೆಲಸ ಮಾಡ್ರು. ಮುಚ್ಚ ಬೇಗ. ಈ ವಿಷಯ ನಿನ್ನೆಲ್ಲ ಇರಲಿ. ಇದನ್ನೇನ್ ಮಾಡ್ಬೇಕು ಅಂತ ಯೋಚನೆ ಮಾಡಿರ್ತೀನಿ. ನಾಳೆ ಪೊಲೀಸ್ ನನ್ನ ಹೇಳ್ಕೊಂಡು ಹೋದ್ರು. ಎಂತ ಅವಮಾನ, ಎಂತ ಅವಮಾನ. ಜನ ನನ್ನ ಬಗ್ಗೆ ಏನ್ ತಿಳ್ಕೊತಾರೆ? ಚಂದ್ರು ಎಲ್ಲ ವಿಷಯನ ತಿಳಿಸ್ಲೇಬೇಕು. ಬೀಗದ ಕೈ, ಆ ಕಾಗದ ಎಲ್ಲ ಕೊಟ್ಬಿಡ್ಬೇಕು. ಹೌದು, ಕೊಟ್ಬಿಡ್ಬೇಕು. ಆಮೇಲೆ ಅವರಿಬ್ರು ಬಡದಾಡ್ಕೊಂಡು ಮರೆ ಆತ. ಅಷ್ಟರಲ್ಲಿ ನಾನ್ ಕಾರ್ ಬಂದ ಕೆಲಸ ಮಾಡಿದೆ. ಚಂದ್ರು ಓಡಿ ಬಂದು
ಕಾರ್ ಸ್ಟಾರ್ಟರ್ ಯಾವ್ದು ಹೇಳಿತಾನೆ. ಬಟ್ ಕಷ್ಟ ಎಲ್ಲ ವೇಸ್ಟ್ ಆಗೋಯ್ತು. ಒಳ್ಳೆ ಸಮಯಕ್ಕೆ ಚಂದ್ರು ಬೇರೆಯವ್ರ ಕಾರ್ನಲ್ಲಿ ವಾಪಸ್ ಬಂದು ನಮ್ಮ ಪ್ಲಾನ್ನೆಲ್ಲ ಸ್ಪಾಯ್ಲ್ ಮಾಡಿಬಿಟ್ಟು ಈ ವಿಷಯ ರವಿಗೆ ತಿಳಿಸೋದು ಬೇಡ. ಅವನ್ನ ವಾಸಪ್ಪನ ಮನೆಗೆ ಕಳಿಸಿ ವಾಚ್ ಮಾಡ್ಕೊಂಡಿದ್ದು ವಿಶೇಷ ಏನಾದರೂ ಇದ್ರೆ ಕೂಡಲೇ ತಿಳಿಸೋದಕ್ಕೆ ಹೇಳು. ಗೋ. ಅಪ್ಪ, ಏನಪ್ಪ ಇದು? ನೀ ಯಾಕೆ ಮೇಲೆ ಬಂದೆ? ನಾನೇ ಕೆಳಗೆ ಬರ್ತಿದ್ನಲ್ಲಪ್ಪ. ಛೇ, ಏನಪ್ಪ ಈಗೆಲ್ಲ ತೊಂದರೆ ತಗೋತೀಯ? ಏನಿದೆಲ್ಲ ನಿಧಾನ. ಚಂದ್ರು, ನಾನಿನ್ನು ಹೆಚ್ಚು ದಿವಸ ಬದುಕಿರ್ತೀನಿ ಅನ್ನೋ ಭರವಸೆ ಇಲ್ಲ. ನಾನೊಂದು ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದೀನಿ. ಅದು ನಿನಗೆ ತಿಳಿದಿರಲೇಬೇಕು. ಅದನ್ನು ಈ ಲಕೋಟೆಯಲ್ಲಿ ಬರ್ತಿದ್ದೀನಿ. ಆದರೆ ನಾನು ಸತ್ತ ಮೇಲೇನೆ ನೀನು ಅದನ್ನು ಒಡೆದು ಓದಬೇಕು. ಅದರಲ್ಲಿ ಬರ್ದಿರೋ ಹಾಗೆ ಮಾಡಬೇಕು. ಹಾಗೆ ಮಾಡ್ತೀನಿ ಅಂತ ನೀನು ನನಗೆ ಪ್ರಮಾಣ ಮಾಡಬೇಕು. ಲಕೋಟೆ ಬೀಗದ ಕೈ ಜೋಪಾನವಾಗಿಟ್ಕೊ. ಏನಪ್ಪ ಇದರ ಅರ್ಥ? ಅದೆಲ್ಲ ಇರ್ಲಪ್ಪ. ಬಾಪ, ಕೆಳಗೋಗೋಣ ಬಾ. ನಾನು ಔಷಧಿ ತಗೊಂಡು ಬರ್ತೀನಪ್ಪ. ಗುಡ್ ಈವ್ನಿಂಗ್. ನಾನು ಯಜಮಾನ್ರು ನೋಡ್ಬೇಕು. ಯಜಮಾನ್ರು ಮರಿಕೊಂಡವ್ರೆ, ಎಬ್ಸ್ಬಾರ್ದು ಅಂತ ಹೇಳವ್ರೆ. ಸುಮ್ಮನೆ ಗ್ಯಾರೇಜ್ಗೆ ಹೋಗಿ ಯಜಮಾನ್ ಹೋಗೋಗಿ ಮತ್ತೆ ನಾನು ಈಟೊತ್ತು ಹೇಳಿದ್ ಕೇಳಿಲ್ವಾ? ಸುಮ್ಮನೆ ಗ್ಯಾರೇಜ್ಗೆ ಹೋಗಿ. ಅದಕ್ಕಲ್ಲ, ಅಲ್ಲಿ ಕಾರಲ್ಲಿ ಹೆಂಗಸರು, ಅದಕ್ಕೆ ಅಲ್ಲಿ ನೋಡು ಕಾರಲ್ಲಿ ಹೆಂಗಸರು. ಹೆಂಗಸರು? ವಾಸಪ್ಪ, ಮೈ ಡಿಯರ್ ವಾಸಪ್ಪ, ಹೇಗಿದ್ದೀಯಪ್ಪ? ಎಡಗಡೆಗೆ ಹೊಡೆದು ಬಿಡ್ತಂತಲ್ಲಪ್ಪ ನಿಂಗೆ. ನನ್ನ ವೈಫ್ ಇದೇ ಸೇಮ್ ಲೆಫ್ಟ್ ಸ್ಟ್ರೂ ಚಟ್ ಹೊಡೀತು, ಪಟ್ ಹೊರಟೋರು. ನಿಮಗೂ ಹಾಗಾಗತ್ತೆ ಅಂತಲ್ಲ ನಾ ಹೇಳ್ತಿರೋದು ವಾಸಪ್ಪ. ನನ್ನ ವೈಫ್ನ ಎಷ್ಟು ಲವ್ ಮಾಡ್ತಿದ್ದೆ ಅಂತ ನಿಮಗ್ ಗೊತ್ತು. ಅವಳು ಸತ್ತ ಮೇಲೆ ನಾನು ಎಷ್ಟು ಲೆಟರ್ಸ್ ಬರ್ದಿದ್ದೀನಿ ಗೊತ್ತಾ? ಎಷ್ಟು ಲೆಟರ್ಸು? ಒಂದು ಲೆಟರ್ನು ತಗೊಂಡು ಕೊಡೋರೇ ಇಲ್ಲ. ಗುಂಡಣ್ಣ ಗುಂಡಣ್ಣ, ಯಾಕೆ ತೊಂದರೆ ಕೊಡ್ತೀರಾ? ಸಾವುಕಾರ ಮಂದವ್ರೆ, ಬನ್ನಿ ಗುಂಡಣ್ಣ. ತಡಿ ತಡಿ, ನನ್ನ ಕಾರ್ನೆಲ್ಲ ತಗೋತೀನಿ ತಡಿಯ. ಮಿಸ್ಟರ್ ವಾಸಪ್ಪ, ನೀವೇನಾದ್ರೂ ಅಕಸ್ಮಾತ್ ಹೋಗ್ಬಿಟ್ರೆ ಈ ಲೆಟರ್ನ ನೀವೇ ನನ್ನ ವೈಫ್ ಕೈಗೆ ಪರ್ಸನಲ್ ಆಗಿ ಕೊಟ್ಬಿಡಿ. ಏನ್ ಚಂದ್ರು ಇದು, ನಿಮ್ಮ ಫಾದರ್ ಸೀರಿಯಸ್ ಆಗಿದೆ. ಒಂದು ಸಿಡೋದು ಬೇಡ. ನಾನೇ ಸುಮ್ಮನೆ ಹೇಳಿ ಕಳಿಸ್ತೀನಿ. ನೀನ್ ಇಷ್ಟು ಕೇರ್ಲೆಸ್ ಆಗಿರಬಾರ್ದು. ನಾನು ಸುಮ್ಮನೆ ಕಳಿಸ್ತೀನಿ. ಗುಂಡಣ್ಣ ಗುಂಡಣ್ಣ, ಮನೆಯಲ್ಲಿ ಯಾರೂ ಇಲ್ಲ, ಅಟೆನ್ಷನ್ ಕೊಡ್ಬೇಕು. ಸರಿ ಗುಂಡಣ್ಣ, ಇವ್ರನ್ನ ಕರ್ಕೊಂಡು ಹೋಗಿ ಗರಾಜಿ ಬಿಟ್ಟು ಬಾ, ಜಾಸ್ತಿ ಆಗಿದೆ. ಆಯ್ತದೆ. ಗುಡ್ ನೈಟ್ ಚಂದ್ರು. ಗುಡ್ ನೈಟ್ ವಾಸಪ್ಪ. ನಾ ಹೇಳಿದ್ ಮರಿಬೇಡಪ್ಪ. ಅಪ್ಪ,
ಪಾಪ ಚಂದ್ರು. ಇದೆಲ್ಲ ನಿನ್ನ ಕೈವಾಡನಾ? ಎಲ್ಲಿ ಮಾಯವಾದ್ಲು ನಿನ್ನ ರಂಭೆ? ರಂಬೆ ಕೈವಾಡ? ಏನಪ್ಪ ಚಂದ್ರು, ನಿನ್ ಮಾತೇನಂತ ತಿಳಿಯಾಕಿಲ್ಲ. ಪಾಪ ಏನೂ ತಿಳಿಯೋದಿಲ್ಲ ನಿಂಗೆ. ಈಗ ನಿನ್ನ ಬೆಂಕಿ ಹೊಂಡದ ಹತ್ರ ಮರೆಯಾಗಿ ಹೋದ್ಲಲ್ಲ, ಅವಳನ್ನ ಕರೆ, ಆಗ ತಿಳಿಸ್ತೀನಿ. ಈ ಹೊಂಡದಾಗ ಸ್ವಲ್ಪ ತಡಿ. ಹಾ, ಜೈ ಭೈರವಿ. ಜೈ ಚಂದ್ರು, ಅದು ಮೇನಿಕೆನೂ ಅಲ್ಲ, ರಂಬೆನೂ ಅಲ್ಲ, ನಿನ್ನ ವಂಶಕ್ಕೆ ಮೆಟ್ಕೊಂಡಿರೋ ಭೂತ. ನಿಮ್ಮ ಅಪ್ಪನ ಅಂಗಾಗನೆಲ್ಲ ಕಿತ್ಕೊಂಡು ನಾಲಿಗೆನೂ ತಳ್ಕೊಂಡ್ಬಿಡ್ತು. ಈಗ ನಿನ್ ಬೆನ್ನತ್ ಕುಂತೈತೆ. ನಾನ್ ದೇವಿ ಹೋಮ ಮಾಡಿ ಮುಗಿಸೋದ್ರೊಳಗಾಗಿ ನೀನ್ ಬಂದೆ, ಉಳ್ಕೊಂಡೆ. ಇಲ್ದಿದ್ರೆ ನಿನ್ ಗತಿ ಸಾಕು ನಿಲ್ಸು. ನಿನ್ನ ಕಾಗೆ ಗೂಬೆ ಕತೆ ಕಟ್ಬೇಡ. ಅದು ಭೂತಾನೇ ಆದ್ರೂ ಪರವಾಗಿಲ್ಲ, ಅದನ್ನ ತಿರ್ಗಾ ಕರ್ಸೋಕ್ ಸಾಧ್ಯನಾ? ಕರೆಸ್ತೀನಪ್ಪ, ಕರೆಸ್ತೀನಿ. ನಿನ್ನ ಕಣ್ಣು ಮುಂದೆನೆ ಆ ಭೂತ ಅಂತ ನಿಲ್ಲಿಸ್ತೀನಿ. ಆದ್ರೆ ನೀನ್ ನಾನ್ ಹೇಳ್ದಂಗೆ ಕೇಳ್ಬೇಕು, ಖುಷಿ ಧೈರ್ಯವಾಗಿರ್ಬೇಕು. ಧೈರ್ಯನ ಕರ್ಸು. ಇನ್ನೂ ಆ ಭೂತಾನು ಇಬ್ಬರನ್ನು ಒದ್ದು ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಿ ಲಾಕಪ್ ನಲ್ಲಿ ಹಾಕಿಸ್ತಾ ಹೋದ್ರೆ ನನ್ನ ಹೆಸರು ಚಂದ್ರನೇ ಅಲ್ಲ. ಅಪಸಾರ, ಅಪಸಾರ. ದೇವಿ, ಭೈರವಿ, ಹುಡುಗ, ಅಜ್ಜಾರಿ, ನಿನ್ನ ಶಕ್ತಿ ತಿಳಿದವ. ಆ ಮೋಹಿನಿ ಜೊತೆಯಲ್ಲಿ ಟ್ರಂಕ್ ಕಾಲ್ ಮಾತಾಡಿದ್ ಸಾಕು. ಮೊದಲು ಆ ಮಾಯಾಂಗಿನಿಯನ್ನು ಕರ್ಸು. ಜೈ ಭೈರವಿ, ಕಾಳಿ, ಕರಾಳಿ, ಕಂಕಾಳಿ, ಶಾಕಿರಿ, ಶಾಕಿರಿ, ಮೋಹಿನಿ, ಓಂ ಫಟ್ ಮೋಹಿನಿ, ಆಚರಿಸ್ಯಾಮಿ, ಆಚರಿಸ್ಯಾಮಿ. ಚಂದ್ರು, ಈ ಜ್ವಾಲೆನೇ ನೋಡ್ತಾ ಇರು, ಕಣ್ಣು ಮಿಟಿಕ್ಸಬಾರದು. ಒಂದೇ ಮನಸ್ಸಿಂದ ನೋಡ್ತಾ ಇರು. ಈ ಜ್ವಾಲೆನೇ ನೋಡ್ತಾ ಇರು. ನಿನ್ನ ಕಣ್ಣು ಮುಂದೆ ಜ್ವಾಲೆನೇ ಕಾಣಿಸ್ತಾ ಇರ್ಬೇಕು. ಮೋಹಿನಿ, ಚಂದ್ರು, ಮೋಹಿನಿ ಕಾಣಿಸ್ತಾ ಅವಳ? ಕಾಣಿಸ್ತಿದ್ದಾಳೆ. ಕೂತ್ಕೋ. ನೀನೀಗ ಚಂದ್ರು ಅಲ್ಲ. ಹೌದು. ನಮಸ್ಕಾರ ಮಾಡು. ಹೇಳು. ಲೇ ಆಯ್ದ, ಕೈ ಕೊಟ್ಕೊಂಡು ಕೂತ್ಕೋ. ಹೇಳು, ನಿಮ್ಮಪ್ಪ ಏನಾರ ಗುಟ್ಟಿ ಹೇಳವನ? ಇಲ್ಲ. ನಿನ್ನ ಕೈಲಾಗ ಏನಾರ ಕೊಟ್ಟವನ? ಒಂದು ಸೀಲ್ ಮಾಡಿದ ಲಕೋಟೆ ಮತ್ತೊಂದು ಬೀಗದ ಕೈ ಕೊಟ್ಟಿದ್ದಾರೆ. ಎಲ್ಲಿಟ್ಟಿದ್ಯಾ? ರೂಮ್ನಲ್ಲಿ, ಟೇಬಲ್ ಡ್ರಾಯರ್ನಲ್ಲಿ. ಜೋರಾಗಿ ಎಲ್ಲಿಟ್ಟಿದ್ಯಾ? ರೂಮ್ನಲ್ಲಿ, ಟೇಬಲ್ ಡ್ರಾಯರ್ನಲ್ಲಿ. ಜೈ ಭೈರವಿ. ಲೇ ಚಂದ್ರು, ಯಾವಿ ಅಪ್ಪಣೆ ಆಗೈತೆ. ನೀನ್ ಇವಾಗ ಈ ಹಾಡನ್ ಕೇಳ್ತಾ ಇದೆಯಲ್ಲ, ಇದೇ ಹಾಡನ್ನ ಯಾವಾಗ ಎಲ್ಲೇ ಕೇಳಿದ್ರು ನೀನ್ ಹಿಂಗೇ ಇರ್ತೀಯ. ಚಂದ್ರು, ಭೂತ ನೋಡಿದ್ಯಾ? ಭೂತಾನೂ ಇಲ್ಲ, ನೇಪಾಳನೂ ಇಲ್ಲ. ಏನೂ ನೋಡ್ಲೇ ಇಲ್ವಾ? ಏನೂ ಕಾಣಿಸ್ಲೇ ಇಲ್ವಾ? ಏನು ಕಾಣಿಸ್ಲೇ ಇಲ್ಲ. ಸ್ವಲ್ಪ ನಿದ್ದೆ ಬಂದಾಗಾಯ್ತು ಅಷ್ಟೇ. ನೋಡು, ಸಿಗಿದ್ರೆ 4 ಕಾಳಾಗ್ತೀಯ. ಈಗಲಾದ್ರೂ ಈ ಮಂತ್ರ ತಂತ್ರ ಬಿಟ್ಟು ಕಷ್ಟಪಟ್ಟು ದುಡ್ದು ಬದುಕೋದ್ ಕಲಿ. ಮೋಹಿನಿ ತೋರಿಸ್ತಾನಂತೆ.
ಹೇಗಿದೆ? ಅವ್ರಿಗೆ ಹುಷಾರಿಲ್ಲ. ಡೇವಿಡ್ ಗುಂಡಣ್ಣ ಹೇಳಿದ್ರು. ನೀನ್ ಬೇಗ ಬಾ. ತುಂಬಾ ಸೀರಿಯಸ್ಸಾ? ಈಗ್ಲೇ ಬಾ. ಈಗ್ಲೇ ಬರ್ತೀನಿ. ಚಂದ್ರು, 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 ಚಂದ್ರು. ಸಂಡು, ಆ ಕಾಗದ ಇಲ್ಲಿ ಕೊಡಿ, ನಾನು ಓದ್ತೀನಿ. ಸುಮ್ಮನೆ ಕೂತ್ಕೊಳ್ಳಿ. ಎಲ್ಲ ಕಾಗದ ನಾನು ಓದ್ತೀನಿ. ಕಾಗದ ಕೊಡ. ಮೊದಲು ಕಾಗದ ಓದಯ್ಯ, ಜಾಗ ಯಾವ್ದು ಅಂತ ತಿಳ್ಕೊಳ್ಳೋಣ. ಕಾಗದ ಸಿಕ್ಕಿದ್ಮೇಲೆ ಜಾಗ ಗೊತ್ತಾಗೇ ಆಗುತ್ತೆ. ಆದ್ರೆ ಹಂಚ್ಕೊಳ್ಳೋ ವಿಚಾರದಲ್ಲಿ ಮೊದಲೇ ತೀರ್ಮಾನ ಆಗ್ಬೇಕು. ನೆನ್ನೆ ನೀವು ಹೇಳಿದಾಗ 5 ಭಾಗ ಅಲ್ಲ 4 ಭಾಗ. ಮೊದಲು ಜಾಗ ಗೊತ್ತಾಗ್ಲಿ, ಆಮೇಲೆ ನೋ 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 ಅದೆಲ್ಲ ಸಾಧ್ಯನೇ ಇಲ್ಲ. ಮೊದಲು ಭಾಗದ ತೀರ್ಮಾನ ಆಗ್ಬೇಕು, ಆಮೇಲೆ ಕಾಗದ ಓದೋದು. ವೇಟ್ ಮಿಸ್ಟರ್ ರುದ್ರಪ್ಪ, ನೀವು ಹೇಳಿದಾಗ 4 ಭಾಗನೇ ಆಗ್ಲಿ. ಮೊದಲು ಈ ಕಾಗದದಲ್ಲಿ ಏನ್ ಬರ್ದಿದೆ ಅಂತ ಓದ್ ತಿಳ್ಕೊಳ್ಳ. ನಾನು ಓದ್ತೀನಿ ಕೊಡ್ರಪ್ಪ, ನಾನು ಓದ್ತಿದ್ದೆ. ಬೇಡ, ನಾನು ಓದ್ತೀನಿ, ಕೊಡಿಲಿ. ಹೌದು. ಕಾನ್ಸ್ಟೇಬಲ್, ಚಂದ್ರನ್ ಕರ್ಕೊಂಡು ಹೋಗಿ ಬಟ್ಟೆ ಬದಲಾಯಿಸಿ ಬಟ್ಟೆ ತಗೊಂಡ. ಕಾನ್ಸ್ಟೇಬಲ್. ಎಸ್ ಸರ್. ಬಾಡಿನ ಪೋಸ್ಟ್ ಮಾರ್ಟಮ್ ಕಳಿಸು. ಚಂದ್ರು ಇಲ್ಲೇ ರೆಸ್ಟ್ ತಗೊಳ್ಳಿ. ನೀನ್ ಸೆಂಟ್ರಿ ಇರು. ಸರ್.
ಸುಮಾ ಏನಾಯ್ತು? ಸುಮಾ 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 ಅಪ್ಪ ಅಪ್ಪ ಚಂದ್ರು, ರುದ್ರಪ್ಪನವ್ರೆ, ಇದೇನಾಯ್ತು? ಯಾವಾಗಾಯ್ತು? ಸಮಾಧಾನ ತನ್ಕೋ ಚಂದ್ರು. ಆಗಬಾರ್ದಾಗೋಯ್ತು, ಯೋಚಿಸಿ ಪ್ರಯೋಜನ ಇಲ್ಲ. ಸಮಾಧಾನ ತನ್ಕೋ, ಧೈರ್ಯ ಕೆಡಬೇಡ, ಮುಂದೆ ಕೆಲಸ ಮಾಡು. ಮಾವನವ್ರ ಆರೋಗ್ಯ ತುಂಬಾ ಕೆಟ್ಟಿದೆ ಅಂತ ಡೇವಿಡ್ ಗುಂಡಣ್ಣವ್ರು ಹೇಳಿದ್ರು. ಗಾಬರಿ ಆಯ್ತು. ಫೋನ್ ಮಾಡಿದೆ. ಆಗ ಗಂಟೆ ಎಷ್ಟಾಗಿತ್ತು? ಆಗ ಸುಮಾರು 10-11 ಗಂಟೆ ಆಗಿತ್ತು. ಯಾರು ಮಾತಾಡಿದ್ರು ಫೋನಲ್ಲಿ? ಚಂದ್ರುನೇ ಹೇಳಿದ್ರು, ಸೀರಿಯಸ್ ಆಗಿದೆ, ಬೇಗ ಬಾ ಅಂತ. ಆಮೇಲೆ ರಿಕ್ಷಾ ಮಾಡ್ಕೊಂಡು ಮನೆಗೆ ಹೋದೆ. ಬಾಗಿಲು ತೆಗೆದೇ ಇತ್ತು. ಮಾಡಿ ಹತ್ತು ಹೋದೆ. ಚಂದ್ರು ಮತ್ತೆ ಬಂದವ್ರ ಹಾಕಿ ಕೂತಿದ್ರು. ಮಾವನವರು ಕೊಲೆ ಆಗಿದ್ರು. ರಂಗಾರಲ್ವ ಮನೇಲಿ? ನಾನು ಎಲ್ಲಿಲ್ಲ ಬಂದೆ. ಎಲ್ಲಿಗೆ ಹೋಗಿದ್ದೆ? ಆ ಡೇವಿಡ್ ಗುಂಡಪ್ಪ ಬಾರಿ ಕುಡ್ದು ಬಂದಿದ್ರು. ಅವನ್ ಕರ್ಕೊಂಡೋಗಿ ಬಿಡಕ್ ಹೋಗಿದ್ದೆ. ಯಾರು ಕಳ್ಸಿದ್ರು? ಚೆಕ್ ತಳಿಗಳು ಕಳಿಸಿದ್ರು. ಎಷ್ಟೊತ್ತಿಗೆ ಬಂದೆ? ಸುಮಾರು 5-6 ಆಗಿತ್ತು ನಾನ್ ಬರೋ ಹೊತ್ತಿಗೆ. ಬೆಳಿಗ್ಗೆ ಲೇಟ್ ಆಗಿ ಬಾ ಅಂತ ಚಿಕ್ಕ ದನರ್ ಹೇಳಿ ಕಳ್ಸಿದ್ರ? ಇಲ್ಲ ಬುದ್ಧಿ. ಮತ್ತೆ ಯಾಕೆ ಲೇಟ್ ಆಗಿ ಬಂದೆ? ನಿಜ ಹೇಳು, ಯಾಕೆ ಲೇಟ್ ಆಗಿ ಬಂದೆ? ತಿರ್ಗಾ ಗುಂಡಪ್ಪ ಅರ್ಧ ಬಾಟ್ಲು ಹಿಡ್ಕೊಂಡ್ ಬಂದಿದ್ರು. ಮೊದ್ಲೇ ಬುಲ್ಲಾಗ್ ಬಂದಿದ್ರು. ಇದ್ನು ಕುಡ್ದ್ಬಿಟ್ರೆ ಹೋಗ್ಬಿಡ್ತಾರೆ ಅಂತ. ಬಾಟ್ಲಿ ಕಿತ್ತಿಸ್ಬಿಟ್ಯಾ? ಇಲ್ಲ ಬುದ್ಧಿ, ನಾನೇ ಕುಡ್ದ್ಬಿಟ್ಟೆ. ಎಚ್ಚರದಾಗ ವಾತಾರ ಆಗಿತ್ತು. ಚಂದ್ರು, ನೀನ್ ಮನೆಗೆ ಬಂದಾಗ ಎಷ್ಟೊತ್ತಾಗಿತ್ತು? 9:30 ಆಗಿತ್ತು. ಎಲ್ಲಿಗೆ ಹೋಗಿದ್ದೆ? ಬೇಜಾರಾಗಿತ್ತು, ಸುತ್ಕೊಂಡು ಬಂದೆ. ನೀನ್ ಮನೆ ಬಿಟ್ಟಾಗ? 7-7:30 ಆಗಿತ್ತು. ಬಂದೆ, ಬಾಗಿಲು ತೆರೆದೇ ಇತ್ತು. ಹೋಗುವಾಗ ನಾನು ಬೀಗ ಹಾಕೊಂಡೇ ಹೋಗಿದ್ದೆ. ರಂಗ ಇರ್ಲಿಲ್ವಾ? ರಂಗನ್ನ ಡೇವಿಡ್ನ ಬಿಟ್ಟು ಬರೋಕ್ ಕಳಿಸಿದ್ದೆ. ಮನೆ ಒಳಗೆ ಹೋಗಿ ಮಹಡಿ ಮೆಟ್ಲು ಹತ್ತಿದೆ. ಅಷ್ಟರಲ್ಲಿ ಎಲ್ಲಾ ದೀಪ ಆರ್ಹೋಯ್ತು. ಆಮೇಲೆ ಏನಾಯ್ತು ನನ್ಗೆ ಗೊತ್ತಿಲ್ಲ. ಮತ್ತೆ ನೀನ್ ಸುಮಾಗೆ ಯಾವಾಗ ಫೋನ್ ಮಾಡಿದೆ? ನಾನು ಯಾರಿಗೂ ಫೋನೇ ಮಾಡಿಲ್ಲ. ಜ್ಞಾಪಿಸ್ಕೊಂಡು ಹೇಳಿ ಚಂದ್ರು, ಫೋನ್ ಮಾಡಿದೆ? ಇಲ್ಲ, ಖಂಡಿತ ಇಲ್ಲ. ಚಂದ್ರು, ನಿನಗೆ ಯಾರ ಮೇಲಾದ್ರೂ ಅನುಮಾನ ಇದೆಯಾ? ಇಲ್ಲ. ನಿಮ್ ಮನೇಲಿದ್ನಲ್ಲ ಮಾಲಿ, ಅವನೆಲ್ಲಿ ಹೋದ? ಅವನು ಎಲ್ಲಿ ಹೋದ್ನೋ ನನಗೆ ಗೊತ್ತಿಲ್ಲ. ಅವನಿಗೊಂದು ಕೆಲಸ ಬೇಕಾಗಿತ್ತು. ನಮ್ಮ ಯಜಮಾನ ವಾಸಪ್ಪನ ಒಬ್ಬ ಮಾಲಿ ಬೇಕಾಗಿತ್ತು. ನಾನು ಸುಮ್ಮನೆ ಹೇಳ್ತಂತ ಸೇರಿಸ್ತೆ ಅಷ್ಟೇ. ಒಂದು ಊರ್ನವನಲ್ಲ, ಕೇರಿ ಅವನಲ್ಲ, ಪರಿಚಯಸ್ತಂತೂ ಮೊದಲೇ ಅಲ್ಲ. ರಂಗ ಮನೇಲಿ ಇರ್ಲಿಲ್ಲ. ಹೌದು. ಮಾಲಿ ಮದುವೆ ಕೆಲಸ ಬಿಟ್ಟಿದ್ದ. ಹ್ಮ್. ಕೊಲೆ ಆದ್ಮೇಲೆ ಸುಮಾ ಹೋದ್ಲು. ಸರಿ. ಚಂದ್ರು ಒಬ್ಬನೇ ಮನೇಲಿದ್ದ. ಹ. ಮಗನೇ ತಂದೆ ಕೊಲಬ್ರನ್ನ. ಸುಮನ್ನ ಚಂದ್ರು ಮದುವೆ ಮಾಡ್ಕೊಳ್ಳೋದಕ್ಕೆ ವಾಸಪ್ಪನವ್ರು ಒಪ್ಪಿರ್ಲಿಲ್ವಲ್ಲ? ಮೊದಲು ಒಪ್ಪಿರ್ಲಿಲ್ಲ. ಆಮೇಲೆ ಅದೇನಾಯ್ತು ಏನೋ, ಸುಮ್ಮನೆ ತಮ್ಮ ಸೊಸೆಯಾಗಿ ತಂದ್ಕೊಳಕ್ ತೀರ್ಮಾನಿಸಿ ತಮ್ಮ ಎಸ್ಟೇಟ್ನವ್ರಿಗೆ ವಾಪಸ್ ಕೊಡೋದಕ್ಕೆ ಮಾತು ಕೊಟ್ಬಿಟ್ರು. ಯಾವ ಎಸ್ಟೇಟ್? ನಮ್ಮ ಯಜಮಾನದು ಸ್ವಾಮಿ, ಪಾರ್ವತಿ ಎಸ್ಟೇಟು, ಭಾರಿ ಎಸ್ಟೇಟು. ಯಾಕೆ ಕೊಡ್ತೀನಿ ಅಂತ ಒಪ್ಕೊಂಡ್ರು? ಅದು ರವಿ ಅವ್ರ ತಂದೆಯವ್ರದ್ದಾಗಿತ್ತಂತೆ. ಅವ್ರು ಅದನ್ನ ನಮ್ಮ ಯಜಮಾನ ಹತ್ರ ಭೋಗ್ಯಕ್ಕೆ ಹಾಕಿದ್ರು. ಸುಮಾರು 40-50 ಲಕ್ಷ ರೂಪಾಯಿ ಬೆಲೆ ಬಾಳುತ್ತೆ ಸ್ವಾಮಿ. ಆ ಎಸ್ಟೇಟ್ನ ವಾಪಸ್ ಕೊಡೋಕೆ ನಮ್ಮ ಚಂದ್ರುಗೆ ಇಷ್ಟ ಇತ್ತು ಇಲ್ವೋ? ಅದಕ್ಕೆ ತಂದೆ ಮಗನ್ ಜಗಳ ಆಗಿ ಕೊಲೆ ನಡೆದಿದೆ ಅಂತೀರಾ? ಕಲಿಗಾಲ ನಿಜವಾಗಿ ಏನ್ ನಡೀತು ಅಂತ ಹೇಗೆ ಹೇಳೋಕ್ಕಾಗತ್ತೆ? ನಿಜ ಹೇಳ್ಬೇಕು ಅಂದ್ರೆ ನನಗೆ ಯಾವುದು ಸರಿಯಾಗಿ ಜ್ಞಾಪಕನೇ ಇಲ್ಲ. ನಂಗೆ ಯಾವ್ದು ಜ್ಞಾಪಕನೇ ಇಲ್ಲ ಅಂತಂದ್ರೆ ಯಾರು ನಂತಾರೆ ಹೇಳಿ?
ಹಾಗಾದ್ರೆ ನಾನೇ ಆ ಕೊಲೆ ಮಾಡಿದ್ರು ಮಾಡಿರಬಹುದು. ಚಂದ್ರು, ಯಾಕೆ ಮಾತಾಡ್ತಿದ್ದೀರಾ? ಮತ್ತೆ ಹೇಗೆ ಮಾತಾಡ್ಲಿ? ನಾನೇ ಆ ಕೊಲೆ ಮಾಡಿದೆ ಅಂದ್ರೂ ನಂಬೋಲ್ಲ, ನನಗೆ ಯಾವ್ದು ಜ್ಞಾಪಕ ಇಲ್ಲ ಅಂದ್ರೂ ನಂಬೋಲ್ಲ. ಇನ್ನೇನು ಹೇಳಿ? ನಿನ್ಗೆ ಹೇಗೆ ಬೇಕೋ ಹಾಗೆ ತಿಳ್ಕೊ. ನಾನು ನಂಬ್ತಾ ಇಲ್ಲ ಚಂದ್ರು, ನೀವು ನನ್ನ ತಪ್ಪಾಗಿ ತಿಳ್ಕೊಂಡಿದ್ದೀರಾ. ನಾಳೆ ಪೊಲೀಸ್ನವ್ರು ಕೇಳಿದ್ರೆ ಏನ್ ಹೇಳ್ತೀರಾ? ನೀವು ನಿರಪರಾಧಿ ಅನ್ನೋದಕ್ಕೆ ಏನ್ ಸಾಕ್ಷಿ ತೋರಿಸ್ತೀರಾ? ಸಾಕ್ಷಿ? ಯಾವ ಸಾಕ್ಷಿ ತರಲಿ? ಏನ್ ಸಾಕ್ಷಿ ತರಲಿ? ಆದಿತ್ಯಂದೇ ಕೆಲಸ ಇರಬೇಕು. ನನ್ನೇ ನೋಡ್ತಾ ಇರೋ ಅಂತದೇನೋ ಮಾಡಿ ಕೇಳಿದ್ರಲ್ಲ, ಇದನಾ? ತಗೊಳ್ಳಿ, ಈ ಖಾಲಿ ಕಾಗದ ನೀವೇ ನೋಡ್ತಾ ಇರಿ. ಏನ್ರಪ್ಪ ಎಲ್ರೂ ಸೇರ್ಕೊಂಡು ನನಗೆ ತಗುಲ್ಕೊಂಡು ಕೂತ್ಕೊಂಡಿದ್ದೀರಲ್ಲ? ನೀವು ಕೇಳು ಅಂತ ಹೇಳಿದ್ರಿ, ಹಂಗೆ ಅವನು ಕೇಳದೆ ಬಾಯ್ ಬಿಡುತ್ತೆ. ಅದರ ಪ್ರಕಾರನೇ ಬೀಗದ ಕೈ ಲಕ್ಕೋಟೆ ಸಿಕ್ತಲ್ಲ. ಈ ಲಕ್ಕೋಟೆ ತಕೊಂಡ್ ನೆಕ್ಕೊಂಡ್ವಾ? ಬರೀ ಖಾಲಿ ಕಾಗದ. ಈ ಕಾಗಜನ ಒಂದ್ ಕಿತಾದ್ ನೀರ್ನಾಗ ಅರ್ಜು ನೋಡ್ಬೇಕು. ಯಾಕೆ? ಕೆಲವು ರಸಗಳವೆ, ಅದ್ರಾಗ ಬರೆದು ಬಿಟ್ರೆ ನೀರ್ನಾಗ ಅಜ್ಜಿದ್ರೇನೆ ಅಕ್ಷರ ಕಾಣಿಸೋದು. ಎಲ್ಲ ಹಾಕಿ ನೋಡಿ ಆಯ್ತು, ಇನ್ ಬೆಂಕಿಗೆ ಹಾಕಿ ನೋಡ್ಬೇಕಷ್ಟೇ. ವಾಸಪ್ಪ ಕೊಟ್ಟಿದ್ದು 2 ಕಾಗದ ಅಂತ ರವಿ ಹೇಳಿದ್ರು. 2 ಕಾಗದನ? ಯಾಕ್ರಯ್ಯ ಒದ್ದಾಡ್ತೀರಾ? ಇದ್ರಾಗಿರೋ ಹಾಡನ್ನ ಒಂದು ಕಿತಾ ಕೇಳ್ತಿ, ತಾನಾಗ್ ಬಾಯ್ ಬಿಡ್ತಾರೆ. ಯಾರು ಬಾಯ್ ಬಿಡಿಸ್ಬೇಕು? ನಮ್ಮಿಬ್ಬರ ಮೇಲೆ ಪೊಲೀಸ್ ತರ್ಕೊಂಡಿದೆ, ನೀವ್ ಯಾರನ್ನ ಬಾಯ್ ಬಿಡಿಸ್ಬೇಕು? ಯಾರು ಬೇಡ, ಆ ಕೆಲ್ಸಕ್ಕೆ ರವಿನೇ ಸರಿ. ಹಾಯ್ ರವಿ. ನಿಮ್ಗೆ 100 ವರ್ಷ ಆಯ್ತು. ನಾನೇ ನಿಮ್ಮನ್ನ ಹುಡ್ಕೊಂಡ್ ಬರೋಣ ಅಂತಿದ್ದೆ. ಯಾಕೆ? ಇದಕ್ಕೆನಾ? ಹೋಗಿಪ್ಪ. ಇನ್ಯಾತಕ್ಕೆ? ತುಂಬಾ ಅರ್ಜೆಂಟ್ ಕೆಲಸ. ಈಗ ಬರ್ತೀನಿ, ಇಲ್ಲೇ ಇರ್ಬೇಕು. ರವಿ, ಗುಡ್ ನ್ಯೂಸ್. ಮೊದಲು ನೀವು ಈ ಕೆಲಸ ಮಾಡಿದ್ರೆ ಬೇಗ CIB ಆಫೀಸರ್ ಆಗ್ತೀರಾ. ಏನು? ನೋಡಿ ರವಿ, ಈ ಕ್ಯಾಸೆಟ್ನ ಡೆಲ್ಲಿಯಿಂದ ಕಳಿಸಿದ್ದಾರೆ. ಇದರಲ್ಲಿ ಒಂದು ಹಾಡಿದೆ. ಈ ಹಾಡನ್ನ ಯಾರು ಕೇಳಿಸಿದ್ರು ನಿಜಾನೇ ಹೇಳ್ತಾರೆ, ಸುಳ್ಳು ಹೇಳೋಕೆ ಆಗಲ್ಲ. ಹೇಗಾದ್ರೂ ಮಾಡಿ ಈ ಕ್ಯಾಸೆಟ್ನಲ್ಲಿ ಇರೋ ಹಾಡನ್ನ ಚಂದ್ರು ಕೇಳಿಸಿ. ಬಾಸಪ್ಪ 2 ಕಾಗದ ಕೊಟ್ರಲ್ಲ, ಆ 2 ಕಾಗದ ಎಲ್ಲಿದೆ, ಅದರಲ್ಲಿ ಏನ್ ಬರೆದಿತ್ತು ಅಂತ ಬಾಯಿ ಬಿಡಿಸಿ ತಿಳ್ಕೊಂಡ್ ಬರ್ಬೇಕು. ಓಕೆ? ಓಕೆ. ಅದೆಲ್ಲ ಈಗಲ್ಲ, ಮೊದಲು ಕೆಲಸ. ಹೊರಡಿ. ಗೆಡೌಟ್. CIB ಆಫೀಸರ್. ನಿಜ ಹೇಳು, ಯಾರು ಕೊಟ್ಟು ಕಳ್ಸಿದ್ರಿ ಕ್ಯಾಸೆಟ್ನ? ನಿಮ್ಮಪ್ಪ ಕೊಟ್ಟು ಕಾಗದ ಮತ್ತೆ ಬೀಗದ ಕೈಯಲ್ಲಿ ನೀ ನಿಜ ಹೇಳು. ಓ, ಮಾಟಗಾರ ಆದಿತ್ಯ ಕಳಿಸಿದ್ನಾ ಬೀಗದ ಕೈ ಕಾಗದ ತಗೊಂಡ್ ಬಾ ಅಂತ? ಅವನ್ಯಾಕೆ ಕಳಿಸ್ತಾನೆ? ನಾನೇನು ಗುಲಾಮನ? ಹಾಗಾದ್ರೆ ನಿಂಗೆ ಬೀಗದ ಕೈ ಮತ್ತೆ ಕಾಗದ ಸುದ್ದಿ ಹೇಗೆ ಗೊತ್ತಾಯ್ತು? ಚಂದ್ರು, ನಾನ್ಯಾರು ನಿನ್ ಗೊತ್ತಾ? CID ಆಫೀಸರ್. ನೀನು CIDನ? ಹುಡುಗಾಟ ಮಾಡಬೇಡ ಚಂದ್ರು, ಮರ್ಯಾದೆಯಾಗಿ ಆ ಲೆಟರ್ ಕೊಟ್ಬಿಡು. ನಿನ್ ಹೇಗಾದ್ರೂ ಬಚಾವ್ ಮಾಡೋಕೆ ನಾನ್ ಟ್ರೈ ಮಾಡ್ತೇನೆ, ಇಲ್ಲಾಂದ್ರೆ ಏನಾಗುತ್ತೆ ನೋಡು. ಕೂತ್ಕೋ. ಲೋ ದಡ್ಡ, ಯಾರೋ ನಿನ್ನ CID ಮಾಡಿದವರು? ಇದೆಲ್ಲ ಸುಳ್ಳು ಕಣೋ.
ನಮ್ಮ ಅಪ್ಪನ ಮರ್ಡರ್ ಮಾಡಿರೋರು ನಿನ್ನ ದಡ್ತನ ಉಪಯೋಗಿಸ್ಕೊಂಡು ಸಂಚು ಮಾಡ್ತಿದ್ದಾರೆ. ಅನ್ಯಾಯವಾಗಿ ಪೊಲೀಸರ ಕೈಗೆ ಸಿಕ್ಕಾಕೋತೀಯ ನೀನು. ಹೇ, ನಿನ್ ಗಿಲಿಟ್ ಮಾತಿಗೆಲ್ಲ ನಾ ಬಗ್ಗವನಲ್ಲ. ನಾನ್ CID ಅಲ್ಲ ಅಂತ ತಿಳ್ಕೊಂಡು ನೀನೇ ಮೋಸ ಹೋಗ್ತೀಯ. ಫೂಲ್, ನನ್ನ ಮಾತು ಕೇಳು. ನಿನ್ CID ಅನ್ನೋದು ದೇವರಾಣಿಗೂ ಸುಳ್ಳು. ರವಿ 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 ಇಲ್ಲ ರವಿ ರವಿ ನೋಡ್ ಚಂದ್ರು, ಪೊಲೀಸ್ನವ್ರು ನಿನ್ ಮೇಲೆ ಬಲವಾದ ಅನುಮಾನ ಇದೆ. ಯಾವ ಕಾರಣಕ್ಕೋಸ್ಕರ ನಮ್ಮಪ್ಪನ ನಾನು ಕೊಲೆ ಮಾಡಿ ರುದ್ರಪ್ಪನವ್ರೆ? ಚಂದ್ರು, ನಿಮ್ ತಂದೆ ಕೊಲೆ ಆಗಿರೋದು ನಿಜ. ನೀನ್ ಮಾಡಿಲ್ಲ ಅಂದ್ಮೇಲೆ ಬೇರೆ ಇನ್ಯಾರಾದ್ರೂ ಮಾಡಿರ್ಬೇಕೋ ಇಲ್ವೋ? ಕಾಗದ ಬೀಗದ ಕೈ ಇದ್ದಿದ್ರೆ ಕೊಲೆ ಮಾಡಿದವ್ರು ಯಾರು ಅಂತ ಗೊತ್ತಾಗಿಸ್ತಿದ್ದೆ. ಕಾಗ್ದ? ಯಾವ ಕಾಗ್ದ ಚಂದ್ರು? ರುದ್ರಪ್ಪನವ್ರೆ, ನಮ್ಮಪ್ಪ ಸಾಯೋಕ್ ಮುಂಚೆ ಒಂದು ಕಾಗದ ಮತ್ತು ಬೀಗದ ಕೈ ಕೊಟ್ಟಿದ್ರು. ನಾನು ಸತ್ತ ಮೇಲೆ ನೀನು ಅದನ್ನು ಪೊಲೀಸ್ನವ್ರ ಕೈ ಕೊಡಬೇಕು, ಅಲ್ಲಿವರೆಗೂ ನೀನು ಓದಬಾರ್ದು, ಪೊಲೀಸ್ನವರಿಗೂ ಹೇಳಬಾರ್ದು ಅಂತ ಹೇಳಿದ್ರು. ಆ ಕಾಗದ ಇಲ್ಲಿ ಕಳೆದ್ಬಿಟ್ಯಾ? ಕಳೆದು ಬಿಟ್ಟಿಲ್ಲ ರುದ್ರಪ್ಪನವ್ರೆ, ಅದು ಈ ಮನೆಯಿಂದ ಕಳವಾಗಿದೆ. ನಿನ್ನ ಕಾಗದ ಕೊಟ್ಟ ವಿಷಯ ಬೇರೆ ಇನ್ಯಾರಿಗಾದ್ರು ಗೊತ್ತಿದ್ದ? ಯಾರಿಗೂ ಗೊತ್ತಿಲ್ಲ ರುದ್ರಪ್ಪನವ್ರೆ. ಹಾಗಾದ್ರೆ ನೀನ್ ಕಾಳದಿಲ್ಲ, ಎಲ್ಲೋ ಎಡಗೈಲಿಕ್ಕೆ ಮರ್ತ್ಬಿಟ್ಟಿದ್ಯಾ ಅಂತ ಕಾಣುತ್ತೆ. ಹೋಗಿ ಹುಡುಕೊಂಬಂದ್ ನನ್ನ ಕೈ ಕೊಡು ಚಂದ್ರು. ನಿನ್ನ ಮೇಲೆ ಬಂದಿರೋ ಅಪರಾಧ ತಪ್ಪಿಸೋದು ಅಷ್ಟೇ ಅಲ್ಲ, ನಿಮ್ಮಪ್ಪನ್ ಕೊಂದ ಆ ಚಂಡಾಲನ್ನ ಗಲ್ ಕಂಬಕ್ಕೆ ಹತ್ತಿಸ್ತೇನೆ. ಆದ್ರೆ ಚಂದ್ರು, ಆ ಕಾಗದ ಸಿಕ್ಲಿಲ್ಲ, ನೀನು ಉಳಿಯಲ್ಲ. ನಿಮ್ಮಪ್ಪನ ರಾತ್ರಿ ನಾವು ಉಳಿಯೋ ಹಾಗಿಲ್ಲ, ನಾವು ಉಳಿಯೋ ಹಾಗಿಲ್ಲ ಚಂದ್ರು. ಡಾರ್ಲಿಂಗ್, ಎಷ್ಟು ಕಾಗದ ಬರ್ತಿದೆ, ಎಷ್ಟು ಕಾಗದ ಬರ್ತಿದೆ. ಒಂದು ಕಾಗದಕ್ಕೂ ನೀನು ಉತ್ತರನೇ ಇಲ್ಲ ನೋಡ್ರಿಯಾ? ಎಷ್ಟು ಕಾಗದ ಬರ್ತಿದೆ. ಸ್ವರ್ಗದಲ್ಲಿ ಪೋಸ್ಟ್ ಆಫೀಸ್ ಇಲ್ವಾ? ಪೋಸ್ಟ್ ಕಾರ್ಡ್ ದುಡ್ಡೇ ಇಲ್ವಾ? ಎಷ್ಟು ಸತಿ ನಿನ್ನ ಕಾಗದ ಬರೆಯೋ ಬರ್ದು ನಿನ್ನ ಉತ್ತರ ವೇಟ್ ಮಾಡಿ ಸಾಕಾಗೋಗಿದೆ. ಸಿ, ನೀನು ಸ್ವಲ್ಪ ನನ್ನ ಮೇಲೆ ಲೋವೇ ಇಲ್ವಾ? ಸ್ವರ್ಗಕ್ಕೆ ಹೋದ್ಮೇಲೆ ನನ್ನ ವೈಫ್ ಕಾಗದ ಬರ್ಬಿಟ್ಟಿದ್ದಾಳೆ, ನನ್ನ ವೈಫ್ ಕನ್ನಡದಲ್ಲಿ ಕಾಗದ ಬರ್ಬಿಟ್ಟಿದ್ದಾಳೆ, ನನ್ನ ವೈಫ್ ಕಾಗದ ಬರ್ಬಿಟ್ಟಿದ್ದಾಳೆ, ನನ್ನ ವೈಫ್ ಕನ್ನಡದಲ್ಲಿ ಕಾಗದ ಬರ್ಬಿಟ್ಟಿದ್ದಾಳೆ. ನನಗೆ ಕನ್ನಡ ಬರೋದಿಲ್ಲಪ್ಪ. ಯಾರಿದಾರಪ್ಪ ಹೋಗೋದ್ರಲ್ಲಿ? ಯಾರಿದ್ದಾರೆ? ಯಾರು ಇಲ್ವಲ್ಲಪ್ಪ. ನನಗೆ ಕನ್ನಡ ಬರೋದಿಲ್ಲ, ಕನ್ನಡದಲ್ಲಿ ಬಂದ್ಬಿಟ್ಟಿದ್ದಾಳೆ. ಸ್ವರ್ಗಕ್ಕೆ ಹೋದ್ಮೇಲೆ ಕನ್ನಡ ಕಲ್ತ್ಬಿಟ್ಟಿದ್ದಾಳಲ್ಲಪ್ಪ. ಚಂದ್ರು ನೋಡಕ್ ಹೋಗ್ತಿದ್ಯಾ? ಹೋಗ್ ಕುಡ್ದು. ಯಾಕೆ? ಅಪ್ಪನ್ನೇ ಕೊಲೆ ಮಾಡಿ ಚಂಡಾಳ ಅವನು, ಅವ್ನ ಸವಾಸಕ್ಕೆ ನೀವು ಹೋಗಿ ಕುಡ್ದು. ಸಾಕ್ ಬಾಯ್ ಮುಚ್ಚು. ನಿನ್ನ ಹಾಗೆ ಅನ್ಕೊಂಡಿ ಅವ್ರನ್ನ? ಏ ಸುಮಾ, ನಾನ್ ಯಾರು ಅಂತ ನಿನಗೆ ಗೊತ್ತಿಲ್ಲ, ನನಗೆಲ್ಲ ಗೊತ್ತಾಗತ್ತೆ. ಏನ್ ನಿನಗೆಲ್ಲ ಗೊತ್ತಾಗುತ್ತೆ? ಏನೋ ಅದು ರವಿ. ನೋಡಮ್ಮ, ಇವಳು ಚಂದ್ರನ್ ಜೊತೆ ಹೋಗ್ಬೇಡ ಅಂತಂದ್ರು ಅವನ ಜೊತೆ ಹೋಗ್ತಾ ಇದ್ದಾಳೆ. ಪೊಲೀಸರು ಇವತ್ತು ನಾಳೆ ಅವ್ನು ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಇವಳು ಈ ತರ ಹೋಗ್ತಿದ್ರೆ ಇವಳು ಅವ್ರು ಹೇಳ್ಕೊಂಡು ಹೋಗ್ತಾರೆ. ನನ್ನೇ ಕೇಳ್ಕೊಂಡು ಹೋಗ್ತಾರೆ? ಕೊಲೆಗೆ ನೀನು ಅವನ ಜೊತೆ ಸೇರಿದ್ಯಾ ಅಂತ. ಸಾಕ್ ಸುಮ್ನಿರು. ಅವರಪ್ಪನ ಅವರೇ ಯಾಕೆ ಕೊಲೆ ಮಾಡ್ತಾರೆ? ಅದಕ್ಕೆ ಕಾರಣ ಬೇಡವಾ? ನೋಡು, ಅವ್ನ್ ಕೊಲೆ ಮಾಡಿದ್ನೋ ಬಿಟ್ನೋ ಅದೆಲ್ಲ ಗೊತ್ತಿಲ್ಲ. ಇವೆಲ್ಲ ಒಂದ್ ಇತ್ಯರ್ಥಕ್ಕೆ ಬರೋವರೆಗೂ ಸುಮಾ ಅವನ ಜೊತೆ ಮಾತಾಡ್ಕೂಡ್ದು, ಅವ್ನ್ ಮನೆಗೆ ಹೋಗ್ಕೂಡ್ದು. ಅಲ್ಲಮ್ಮ, ಅಲ್ಲ ಇಲ್ಲ ಬೆಲ್ಲ ಇಲ್ಲ, ತೆಪ್ಪಗ್ ಮನೇಲಿ ಬಿದ್ದಿರೆ. ಹಲೋ ರವಿ, ಸುಮಾ ಇಲ್ಲಿ? ಸುಮಾ, ಸುಮಾ, ನೀನು ನನ್ನ ಜೊತೆ ಮಾತಾಡಲ್ವಾ? ನಿನ್ನು ನಾನು ಬೇಡವಾದ್ನಾ? ಹೇಳು ಸುಮಾ, ಹೇಳು. ಅವಳನ್ನ ಗೋಳಿತಾ ಇದ್ಯಾ? ದಯವಿಟ್ಟು ನಮ್ಮ ಪಾಡಿಗೆ ನಮ್ಮನ್ನು ಬಿಟ್ಬಿಡು. ನಾನು ಬರ್ತೀನಿ ಸುಮಾ. ಚಂದ್ರು, ಹೇಳೋ ಮೇಲೆ ಚಂಡಾಲ. ಯಾಕಪ್ಪ ಚಂದ್ರು?
ನನ್ನ ಮ್ಯಾಗ ಯಾಕೆ ಸಿಟ್ಟಾಗಿದ್ದೀಯ? ನಾನೇನ್ ತಪ್ಪು ಮಾಡಿದ್ದೀನಿ ಅಂತ? ಏನ್ ತಪ್ಪು ಮಾಡಿದೆ ಅಂತ ಪೊಲೀಸ್ ಸ್ಟೇಷನ್ ಅಲ್ಲೇ ಹೇಳುವೆ ಅಂತೆ. ಎಂಥದ್ದು ವಶೀಕರಣ ಮಾಡಿ ಅಪ್ಪನ ಕೊಲೆ ಆಪಾದನೆ ನನ್ನ ಮೇಲೆ ಬರೋ ಹಾಗೆ ಮಾಡಿದ್ಯಲ್ಲ, ಅದೆಲ್ಲ ಯಾಕೆ ಮಾಡಿದೆ, ಏನ್ ಮಾಡಿದೆ ಎಲ್ಲ ಅಲ್ಲೇ ಹೇಳುವೆ ಅಂತೆ. ಹೇಳೋ ಮೇಲೆ ಹೇಳೋ, ಪೂಜೆ ಮಾಡ್ತೀಯ ನನ್ನ ಮಗನೇ, ಹೇಳೋ, ಹೇಳೋ. ಜಾಗದಲ್ಲಿ ನಿಲ್ಸೋ. ಯಾರಿದಾರಪ್ಪ? ಕನ್ನಡ ಬರೋರು ಸ್ವರ್ಗದ ಹೋದ್ಮೇಲೆ ನನ್ನ ಹೆಂಡತಿ ಕನ್ನಡ ಕಳ್ಸ್ಬಿಟ್ಟಿದ್ದಾರೆ. ಕನ್ನಡದಲ್ಲಿ ಕಾಲ ಬರೆದ್ಬಿಟ್ಟಿದ್ದಾರೆ. ಯಾರು ಇಲ್ಲಲ್ಲಪ್ಪ ಓದೋರು. ಓ ಚಂದ್ರು, ಈ ಕಾಗದ ಸ್ವಲ್ಪ ಓದ್ ಹೇಳ್ತೀಯ ಪ್ಲೀಸ್? ನನ್ನ ಹೆಂಡತಿ ಕನ್ನಡದಲ್ಲಿ ಕಾಗದ ಬರೆದ್ಬಿಟ್ಟಿದ್ದಾರೆ. ಓದ್ ಹೇಳಿ. ಗುಂಡಣ್ಣ, ನನ್ನ ಈ ಅವಸ್ಥೆಯಲ್ಲಿ ನಾನು ತೊಂದರೆ ಕೊಡ್ಬೇಡಿ. ಚಂದ್ರು ಓದ್ ಹೇಳಪ್ಪ ಸ್ವಲ್ಪ. ನಿಮ್ಗೆ ಗ್ಯಾರೇಜಿಗೆ ಬೇಕಾದ್ರೆ ಡ್ರಾಪ್ ಕೊಡ್ತೀನಿ, ಬನ್ನಿ. ಗ್ಯಾರೇಜ್? ಐ ಆಮ್ ಕಮಿಂಗ್ ಟು ದಿ ಗ್ಯಾರೇಜ್. ನನ್ನ ಹೆಂಡತಿ ಕನ್ನಡದಲ್ಲಿ ಕಾಲ ಬರೆದ್ಬಿಟ್ಟಿದ್ದಾರೆ. ಓದಿಕ್ಕಿಲ್ವಲ್ಲಪ್ಪ, ನಾನ್ ಸೆನ್ಸ್ ಮೂಲಕ. ರವಿ ರವಿ ರವಿ, ನನ್ನ ಹೆಂಡತಿ ಹೆವನ್ನಿಂದ ಕಾಗದ ಬರೆದ್ಬಿಟ್ಟು ಕನ್ನಡದಲ್ಲಿ ಬರೆದು ಬಿಟ್ಟಿದ್ದಾಳೆ. ಓದಪ್ಪ ಪ್ಲೀಸ್. ಡ್ರಿಂಕ್ಸ್ ಕೊಡಿದ್ದೇನೆ, ಡ್ರಿಂಕ್ಸ್ ಕೊಡಿದ್ದೇನೆ. ಓದಮ್ಮ ಪ್ಲೀಸ್, ಓದಮ್ಮ. ಓದ ಪ್ಲೀಸ್, ಓದ.
ಪ್ರಿಯ ಚಂದ್ರುವಿಗೆ ನಿನ್ನ ತಂದೆ ಮಾಡುವ ಆಶೀರ್ವಾದಗಳು. ರವಿ ರವಿ ನನ್ನ ಹೆಂಡತಿ ಏನಂತ ಬರೆದಿದ್ದಾಳೆ? ನನ್ನ ಹೆಂಡತಿ ಚೆನ್ನಾಗಿ ಕುಡಿದ್ಬಿಟ್ಟು ಬೇಗ ಬಾ ಡಾರ್ಲಿಂಗ್ ಅಂತ ಬರೆದಿದ್ದಾಳೆ. ಅಷ್ಟು ದೊಡ್ಡ ರವಿ ದಡ್ಡನ ಗ್ರೇಟ್ಫುಲ್. ಕಾರಿನ ಕ್ಯಾಸೆಟ್ ಆನ್ ಮಾಡಿದಾಗ ಆದಿತ್ಯ ಚಂದ್ರನ್ ಕೇಳಿಲ್ವಂತೇನು? ಕೇಳಿದ್ದಂತೆ. ಒಂದ್ ಕಾಗದ ಸೀಲ್ ಮಾಡಿದ್ದು, ಇನ್ನೊಂದ್ ಕಾಗದ ಚಂದ್ರಗ್ ಬರ್ತಿತ್ತು. ಹಾಗಾದ್ರೆ ಆ ಕಾಗದ ಚಂದ್ರ ಹತ್ರನೇ ಇರ್ಬೇಕು. ಅಷ್ಟೇ. ಆ ಮುಟ್ಟಾಳ್ ರವಿನ ಉಪಯೋಗಿಸ್ಕೊಂಡು ಕೆಲಸ ಆದ್ಮೇಲೆ ಉಗಿದ್ ಕಳಿಸ್ಬೇಕು. ಯಾರು ಯಾರು? ನೀನಾ? ಯಾಕಣ್ಣ, ಇವತ್ತೆಲ್ಲೂ ನೀನು ಕುಡಿಯೋಕ್ ದುಡ್ಸಿರ್ಲಿಲ್ವಾ? ಅಥವಾ ಯಾರ ಜೊತೆನಾದ್ರೂ ಫೈಟಿಂಗ್ ಮಾಡಿ ಏರ್ತಿನ್ ಬಂದಿದ್ಯಾ? ಅನ್ನು ಅನ್ನು ಅಮ್ಮ ಅನ್ನು ಅಂತಾಳೆ, ನೀನು ಅನ್ನು. ಎಲ್ಲಾರು ನನ್ಗೆ ಅಣಗಿಸಿ ಹಂಗಿಸಿ ಉಗಿರಿ. ನಾನೊಬ್ಬ ಕುರಿ, ಫೂಲ್, ಮುಟ್ಟಾಳ, ಲೋಫರ್. ಐ ಆಮ್ ಸಾರಿ. ಇಷ್ಟೊತ್ತಿನಲ್ಲಿ ದಿವಸ ನೀನ್ ಕುಡ್ದು ಬರ್ತಾ ಇದ್ದೆ, ಇವತ್ ಬರ್ಲಿಲ್ವಲ್ಲ, ಆಶ್ಚರ್ಯ ಆಯ್ತು, ಕೇಳಿದೆ. ಐ ಆಮ್ ಸಾರಿ ಅಂದ್ಮೇಲೆ ನನ್ ಮೇಲೆ ಕೋಪನಾ? ಏನಾಯ್ತಣ್ಣ? ಸುಮಾ, ಈ ಪರ್ಸನ್ನ ಜೋಪಾನವಾಗಿಡು. ಇದ್ರಲ್ಲಿ ದುಡ್ಡೇನಿಲ್ಲ, ಒಂದ್ ಲೆಟರ್ ಇದೆ ಅಷ್ಟೇ. ನಾನೇನ್ ತೆಗೆದು ನೋಡಲ್ಲಪ್ಪ, ಧೈರ್ಯವಾಗಿರು. ಸುಮಾ, ಮರಿಬೇಡ, ಜೋಪಾನವಾಗಿಡು. ಎಲ್ಲಿಗೆ ನಾ ಹೋಗ್ತಿದ್ಯಾ? ಹೌದು, ಹೋಗ್ಬೇಕು. ನೋಡು, ಇಷ್ಟೊತ್ತಲ್ಲಿ ಹೋಗಿ ಕುಡಿಬೇಡ. ಯಾಕೆ ಕುಡಿದು? ಇವತ್ತೇ ಕುಡಿಬೇಕು, ಸಿಕ್ಕಾಪಟ್ಟೆ ಕುಡಿಬೇಕು. ಕುಡ್ದು ಸಾಯ್ಬೇಕು. ಅಣ್ಣ, ಪ್ಲೀಸ್ ಬೇಡಪ್ಪ. ಹಲೋ, ನಾನು ರವಿ. ಹಾಯ್ ರವಿ. ಹಲೋ ರವಿ ಡಿಯರ್. ಎಂತ ಬೀದಿ ಚಾಟಿ ಕಾಚಡ ಲೋಣ ಅಂತ ತಿಳ್ಕೊಂಡಿರಲ್ಲ ನಾನು. ಡಿಯರ್, ಯಾರು ನೀವು ಅಂತ ಇರೋದು? ನಾನು ರೀಟಾ. ಗೊತ್ತು ಡಿಯರ್, ನಿನ್ನೆ ಬೈತಾ ಇರೋದು, ಉಗಿತಾ ಇರೋದು. ಯಾಕೆ? ನಾನೇನ್ ಮಾಡಿದೆ? ಏನಿಲ್ಲ, ಆ ದಾಂಡಿಗೆ ನೆದೆ ಮೇಲೆ ಹೊರಳಾಡ್ತಿದ್ದೆ, ನನ್ನ ಕುರಿ ಲೋಫರ್ ಅಂತ ಬೈತಿದ್ದೆ. ಕೆಲಸ ಆದ್ಮೇಲೆ ನನ್ನೇ ಉಗಿದು ಕಳಿಸ್ತಿಲ್ಲೇನೆ ಕಚಡ. ರವಿ, ಲಿಸನ್ ಟು ಮೀ. ಶಡಪ್. ತಿರ್ಗಾ ನಾಟಕ ಆಡ್ಬೇಡ ನನ್ನ ಹತ್ರ. ಆ ದಾಂಡಿಗ ಯಾರಂತ ಹೇಳ? ನಿನ್ ಬಾಸ್ ದೇಲಿ ಅವನು. ವಾಸಪ್ಪನ ಮನೆಯಿಂದ ಓಡಿ ಹೋದ ಮಾಲಿ. ನಿನ್ನಂಥ ತೊಟ್ಟಿ ಕೈಯಲ್ಲಿ ಕಾಗದ ಕೊಟ್ಬಿಡ್ತಿದ್ದಲ್ಲಪ್ಪ. ಯಾವ ಕಾಗ್ದ? ನೀವೆಲ್ಲ ಹುಡುಕ್ತಿರೋ ಕಾಗದ. ಆ ಕಾಗ್ದ ಸಿಕ್ಬಿಡ್ತಾ? ಹಾ, ಸಿಕ್ತು. ಕಾಗ್ದ ಸಿಕ್ಬಿಡ್ತಂತೆ. ರವಿ ರವಿ. ಏಯ್, ಮುಚ್ಚೆ ಬಾಯಿ. ಈಗ ಅದೇ ಕಾಗದ ಚಂದ್ರ ಕೊಡ್ತೇನೆ. ನಿಮ್ ಗುಟ್ನೆಲ್ಲ ರಟ್ ಮಾಡ್ತೇನೆ, ನಿಮ್ ಪ್ಲಾನ್ ಉಡಾಯಿಸ್ತೇನೆ.
ನಿಮ್ಮನ್ನೆಲ್ಲ ಪೊಲೀಸ್ ಹಿಡಿದುಕೊಡ್ತೀನಿ. ರವಿ ಯು ಬೆಚ್. ಏನ್ ರವಿ, ಬೀದಿ ಬಾಗಲಲ್ಲೇ ಬಂದ್ಬಿಟ್ಟೆ? TID ಕೆಲಸ ಮುಗೀತಾ? ಚಂದ್ರು, ನೀವ್ ಹೇಳಿದ್ದೆಲ್ಲ ನಿಜ. ಅವರೆಲ್ಲ ಕಳ್ಳರು, ಕೊಲೆ ಪಾತಕರು. ಈಗ ಜ್ಞಾನೋದಯವಾಯ್ತು. ಯಾವ ಮನಸ್ಸು ಕೆಳಗೆ ಜೈನ್ ಗುಡಿ ಕಲ್ಲು ಹೊಡೆದು ಬಂದಿದ್ದೇನೆ ಚಂದ್ರು. ನಿನ್ಗೊಂದು ಇಂಪಾರ್ಟೆಂಟ್ ಲೆಟರ್ ಸುಮಾ ಕೈ ಕೊಟ್ಟಿದ್ದೇನೆ. ಯಾರು? ಯಾರು? ಹಲೋ ಹಲೋ, ಪೊಲೀಸ್ ಸ್ಟೇಷನ್. ರವಿ ಮರ್ಡರ್ ಆಗಿದೆ. ವಾಟ್? ರವಿ ಮರ್ಡರ್? ಎಲ್ಲಿಂದ ಮಾತಾಡ್ತಿರೋದು? ವಾಸಪ್ಪನವ್ರ ಮನೆಯಲ್ಲಿ. ವಾಸಪ್ಪನವ್ರ ಮನೆನಾ? ಚಂದ್ರು ಕೊಲೆ ಮಾಡದ್ನ? ಯಾರು ಮಾತಾಡ್ತಿರೋದು? ಹಲೋ 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 ಹಲೋ. ರವಿ, ಚಂದ್ರು ಗಿರಿಧರ್ ಕೊಲೆ ಮಾಡೋದು ನಾನಲ್ಲ. ಅದು ಬೇರೆ ಪ್ರಶ್ನೆ ಚಂದ್ರು. ಈಗ ನೀನ್ ಸುಮ್ನೆ ಪೊಲೀಸಿಗೆ ಸರೆಂಡರ್ ಆಗು. ನೋಡು, ಕೊಲೆಗಾರ ಖಂಡಿತ ನಾನಲ್ಲ. ನನಗೆ ಸ್ವಲ್ಪ ಅವಕಾಶ ಕೊಡು. ಕೊಲೆ ಮಾಡ್ದ ನಾನೇ ಹಿಡಿದು ತರ್ತೀನಿ. ಆ ಕೆಲಸ ನಿಂದಲ್ಲ. ಇಲ್ಲ ಗಿರಿಧರ್, ಇಲ್ಲ. ಅವ್ರನ್ನ ಹಿಡಿಯೋದು ನನ್ನಿಂದ ಮಾತ್ರ ಸಾಧ್ಯ. ನಿನ್ಗೆ ಅವ್ರು ಗೊತ್ತಿಲ್ಲ. ದಯವಿಟ್ಟು ನನ್ನನ್ನು ಹಿಡಿಯೋ ಪ್ರಯತ್ನ ಮಾಡಬೇಡ. ನನ್ನನ್ನು ಹಿಡಿಯೋ ಪ್ರಯತ್ನ ಮಾಡಬೇಡ. ಚಂದ್ರು ಚಂದ್ರು ನಿಲ್ಲು. ಚಂದ್ರು ಕಮನ್. ಸುಮಾ, ಬಾಗಿಲ್ತಿಗೆ. ಸುಮಾ, ಬಾಗಿಲ್ತಿಗೆ. ಸುಮಾ, 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 ನಿನಗೆ ಹೇಗೆ ಹೇಳಿ? ರವಿನ ಆ ಚಂಡಾಲರು ಕೊಲೆ ಮಾಡಿದ್ದಾರೆ. ಹತ್ತಿದ್ದಾನೆ. ನಾನು ಬರ್ತೀನಿ. ನೋಡು, ಡೇವಿಡ್ ಗೆರಾ ಚಿತ್ರ ನಾಳೆ ನನಗೆ ಸಿಕ್ಕಿ ಎಲ್ಲ ಹೇಳ್ತೀನಿ. ಸುಮಾ, ನನ್ನ ಮಾತು ನಂಬು. ರವಿನ ಕೊಲೆ ಮಾಡಿದ್ದು ನಾನಲ್ಲ, ನಿನ್ನಾನೆ. ಸುಮಾ, ಸುಮಾ, ಬಾಗಿಲು ತೆಗೀರಿ. ಸುಮಾ, ಏನಮ್ಮ ಇದೆಲ್ಲ? ಅಮ್ಮ, ಏನು ಏನು? ನೀವ್ ಈ ಕಡೆ ಹೋಗಿ, ನೀವ್ ಈ ಕಡೆ ಹೋಗಿ. ಅಮ್ಮ, ಏನಾಯ್ತು? ರವಿ ಕೊಲೆ ಆಗಿದೆ ಅಂತ? ಅಮ್ಮ, 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 ಅಯ್ಯೋ ಅಯ್ಯೋ. ಎಲ್ಲಿ ಸಿಕ್ಕನ್ನ ಸಿಕ್ಕನ್ನ? ಚಂದ್ರರು ಇಲ್ಲಿಂದ ಗೋಡೆಯಾರು ಓಡೋಗ್ಬಿಟ್ರು ಸರ್. ಹಲೋ. ವಾಟ್? ರವಿ ನಾನೇ ಕೊಂದಿರ್ಬೇಕು ಅಂತ ನಿನ್ಗೂ ಅನುಮಾನ ಅಲ್ವಾ? ನೋಡು ಸುಮಾ, ರವಿ ಮನೆಗೆ ಬಂದ. ಸುಮಾ ಹತ್ರ ಒಂದು ಇಂಪಾರ್ಟೆಂಟ್ ಲೆಟರ್ ಕೊಟ್ಟಿದ್ದೀನಿ ಅಂತ ಹೇಳ್ದ. ಅಷ್ಟರಲ್ಲಿ ದೀಪ ಆರೋಯ್ತು. ನನಗಷ್ಟೇ ಜ್ಞಾಪಕ. ಆಮೇಲೆ ನಾನು ನೋಡಿದ್ದು ಕೊಲೆ ಆಗಿದ್ದು ರವಿನ. ಲೆಟರ್ ನೋಡಿ, ಇದೇನಾ? ಸುಮಾ, ಇದೇ ಆ ಕಾಗದ ನಮ್ಮಪ್ಪ ಕೊಟ್ಟಿದ್ದು. ಅವ್ರು ಸತ್ ಮೇಲೆ ನಾನು ಓದ್ಬೇಕು ಅಂತ ಹೇಳಿದ್ದು. ಈಗ ಅರ್ಥವಾಯ್ತು ಯಾತಕ್ಕಾಗಿ ಇವರೆಲ್ಲ ಹೊಡೆದಾಡ್ತಿದ್ದಾರೆ ಅಂತ. ಬಾ, ಹೋಗೋಣ.
ಯಾಕೆ ಬರ್ತೀರಾ? ಚಂದ್ರು! 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 ಇಳಿಯ ಕಡೆಗೆ. ಹಾಗೆ ಬೇಗ ನಡಿಯಪ್ಪ ಕಟ್ಬಿಡ ನಡಿ ನಡಿ. ಪ್ರಿಯ ಚಂದ್ರು, ಈಗ 5 ವರ್ಷಗಳ ಹಿಂದಿನ ಮಾತು. ಹೊಸ ಮನೆ ಕಟ್ಟುವಾಗ ತಳಪಾಯದಲ್ಲಿ ಒಂದು ಪೆಟ್ಟಿಗೆ ಸಿಕ್ಕಿತು. ಅದರಲ್ಲಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಒಡವೆ ಹಣವಿತ್ತು. ಅದನ್ನು ಉಪಯೋಗಿಸಲಾಗಲಿ ಪೊಲೀಸರಿಗೆ ತಿಳಿಸುವುದಾಗಲಿ ಹೆದರಿದೆ. ಅದನ್ನು ತೋಟದ ಹಾಳು ಮನೆಯ ತುಳಸಿ ಕಟ್ಟೆ ಹಿಡಿ ಹೂತಿದ್ದೇನೆ. ನಾನು ಸತ್ತ ನಂತರ ನೀನು ಅದನ್ನು ಪೊಲೀಸ್ನವರ ವಶಕ್ಕೆ ಕೊಡು. ಏನಪ್ಪ ಅದು? ಪೊಲೀಸ್ನವರ ವಶಕ್ಕೆ ಕೊಡ್ಬೇಕು. ಪೊಲೀಸು ಅದನ್ನು ತೋಟದ ಹಾಳು ಮನೆಯ ತುಳಸಿ ಕಟ್ಟೆ ಹಿಡಿ ಹೂತಿದ್ದೇನೆ. ನಾನು ಸತ್ತ ನಂತರ ನೀನು ಅದನ್ನು ಪೊಲೀಸ್ನವರು ಹಾಳು ಮನೆ ಹೇಳಿದೆ. ನನಗೆ ಗೊತ್ತಿದೆ. ಆಚಾರ ತೋರಿಸ್ತಾರೆ. ನಡಿ ನಡಿ ಸ್ಟ್ಯಾಂಡು. ಹಾಡು ಮುಗಿದ್ರೆ ಚಂದ್ರು ಜ್ಞಾನ ಬರುತ್ತಲ್ವ? ಕೆಲಸ ತುಂಬಾ ಹಾಡು ಕಣ. ಚಂದ್ರು! 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 My God! ನಾನು ಕಟ್ಬಿಚ್ಚಿ ಗುಂಡಣ್ಣವ್ರೆ, ಕಟ್ಬಿಚ್ಚಿ. ಓಹೋ ನೋಡಿ ಚಂದ್ರು, ಆ ಟೇಪ್ ರೆಕಾರ್ಡ್ ಆಫ್ ಮಾಡಿ. ಏನ್ ಪ್ರಕಾರ ಸಾಂಗ್ ಕೇಳ್ತಾ ಜಂಪ್ ಅಂತ ಮಾಡ್ಬಿಡಿ. ಆ ಹಾಟ ಆಫ್ ಮಾಡಿ. ಬ್ಯೂಟಿಫುಲ್ ಸಾಂಗ್, ಬೇಡ. ಬ್ಯೂಟಿಫುಲ್ ಸಾಂಗ್. ತೆಗಿಯೋಕ್ ಮುಂಚೆ ತೀರ್ಮಾನ ಆಗ್ಬಿಡ್ಲಿ. ಆಮೇಲೆ 5 ಭಾಗ 6 ಭಾಗ ಅಂತ ಪಂಚಾಯತಿ ಬೇಕಾಗಿಲ್ಲ. ರೀಟ್ ಆಗ್ಬೇಕಾದ್ರೆ ನಿಮ್ ಭಾಗದಲ್ಲೇ ಹಂಚ್ಕೊಡಿ. ಆಗ್ಬೇಕಾದ್ರೆ 4 ಭಾಗ. ಈಗ್ಲೇ ಹೇಳ್ಬಿಟ್ಟಿದೀನಿ. ಹಾ ಅಲ್ರಿ ರುದ್ರಪ್ಪನವ್ರೆ, ನಿಮ್ ಹಾಗೆ ರೀಟಾನು ನಮ್ ಜೊತೆ ಕಷ್ಟ ಪಡ್ಲಿಲ್ವಾ? ಇವಳನ್ನ ನಾವು ಕರ್ಸಿದ್ವಾ? ನೀವು ಕರ್ಸಿದ್ರಿ. ನಿಮ್ ಭಾಗದಾಗ ಅವಳು ಕೊಡ್ರಿ. ನಾವ್ ಯಾಕೆ ಕೊಡ್ಬೇಕು ಅಲ್ವಾ ರುದ್ರಪ್ಪ? ಹಾ ನಾ ಹೇಳೋದು ಅಷ್ಟೇ.
ಸರಿ, ನೀವು ಹೇಳಿದಾಗೆ ಆಗ್ಲಿ. ಓ ಮೈ ಗಾಡ್, ಆಫ್ ಮಾಡಿ. ಟೇಪ್ ಆಫ್ ಮಾಡ. ರುದ್ರಪ್ಪನವರು ಕಾಗ್ದ ಬೇಕಲ್ವಾ ನನ್ನ ಉಳಿಸೋಕ್ಕೆ ನಡೀನಿ ಇನ್ನೊಂದು ಜೈಲಲ್ಲಿ ಉಳಿಸ್ತೇನೆ. ಚಂದ್ರು, ಇವರನ್ನ ನಾವು ಪೊಲೀಸರಿಗೆ ಒಪ್ಸೋದು ಹೊರತು ನಮ್ಮ ಕೆಲಸ ಪೂರ್ತಿ ಆಗಲ್ಲ. ಬಹುಗಣ ಡೇವಿಡ್ ಗುಂಡಣ್ಣವರಲ್ಲಿ ನನ್ನ ಹೆಂಡತಿ ಬರೋದಕ್ಕಾಗದಾನ ರವಿ ಸ್ವರ್ಗಕ್ಕೆ ವಾಪಸ್ ತಗೊಂಡು ನೋಡೋಣ. ಗುಂಡಣ್ಣ, ನಾನು ಬರೋದಕ್ಕಾಗದ ತಗೊಂಡು ಹೋಗ್ಕೊಡೋರು ಯಾರಪ್ಪ? ಮೇಲ್ ಬನ್ನಿ. ನೋ ನನಗೆ ಇದೇ ಸರಿಯಾದ ಜಾಗ. ಬನ್ನಿ ಮೇಲೆ ಬನ್ನಿ. ಹೆಂಡತಿಗೆ ಬ್ಯೂಟಿಫುಲ್ ಲವ್ ಲೆಟರ್ ಬರೆದಿದ್ದೀನಿ ಗೊತ್ತಾ? ಎಷ್ಟು ಚೆನ್ನಾಗಿ ಬರೆದಿದ್ದೀನಿ ಗೊತ್ತಾ? ಸುಮಾರು ಓದ್ಬೇಕು ನೀನು. ತಗೊಂಡೋಗಿ ಕೊಡೋರೇ ಇಲ್ಲ ಯಾರು. ಏನು ಪ್ರಯಾಣ ಬರೆದಿದ್ದೀನಿ. ಚಲೋ ನೀವು ಸುಮ್ಮನೆ ನೀವು ಓದು, ನಾನೇ ಓದ್ತೀನಿ.